ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. UPSC 2026 ಪ್ರಿಲಿಮ್ಸ್ ಎಕ್ಸಾಮ್ ಫಾರ್ಮ್ ಅನ್ನ ತುಂಬೋದ್ರ ಬಗ್ಗೆ ಬಹಳಷ್ಟು ಜನ ಬಹಳ ದಿನಗಳಿಂದ ಮೆಸೇಜ್ ಮಾಡ್ತಾ ಇದ್ದೀರಿ. ಇವತ್ತು ಆ ವಿಡಿಯೋನ ರಿಲೀಸ್ ಮಾಡ್ತಾ ಇದೀವಿ. ಟೋಟಲ್ ಅರೌಂಡ್ 2 ಅವರ್ಸ್ ಕ್ಲಾಸ್ ಆಗುತ್ತೆ. ಇದು ಒಂದು ರೀತಿ ಕ್ಲಾಸ್ ತರಾನೇ ಇದೆ. ತುಂಬಾ ಡೀಟೇಲ್ ಕೇಳಿದೆ UPSC ಈ ಸಾರಿ. ನಾನು ತುಂಬಾ ಡೀಟೇಲ್ ಆಗಿ ಹೇಳಿದೀನಿ. ಯಾರು ಈಗಾಗಲೇ ಬೇಸಿಕ್ ಮಾಹಿತಿ ಇರುತ್ತೆ ಅವರು ಸ್ಕಿಪ್ ಮಾಡಿ ಡಬಲ್ ಸ್ಪೀಡ್ ಇಟ್ಕೊಂಡು ನೋಡಬಹುದು. ಯಾರು ಬಿಗಿನರ್ಸ್ ಇದೀರಿ ಸಮಾಧಾನವಾಗಿ ನೋಡಿ. ಈ ವಿಡಿಯೋನ ನಾನು ನಿಮಗೆ ಎರಡು ಪಾರ್ಟ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಮೊದಲನೇದ್ರಲ್ಲಿ URN ವರ್ಗೂ ಇರುತ್ತೆ, ನೆಕ್ಸ್ಟ್ ಅಲ್ಲಿ ಉಳಿದಿರೋದಿರುತ್ತೆ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ UPSC ಪ್ರಿಲಿಮ್ಸ್ ಫಾರ್ಮ್ ಅನ್ನ ಯಾವ ತರ ಫಿಲ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪ್ರೊಸೆಸ್ ಸ್ವಲ್ಪ ಲಾಂಗ್ ಇರುತ್ತೆ, ಹಾಗಾಗಿ ನೀವು ಯಾವ ಹಂತವನ್ನ ಯಾವ್ಯಾವ ತರ ತುಂಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ತಿಳಿದುಕೊಳ್ಬಹುದು. ನಿಮಗೇನಾದ್ರೂ ವಿಡಿಯೋ ತುಂಬಾ ದೀರ್ಘ ಅನಿಸ್ತಾ ಇದ್ರೆ ಡಬಲ್ ಸ್ಪೀಡ್ ಇಟ್ಕೊಂಡು ನೀವು ವಿಡಿಯೋನ ನೋಡ್ಕೊಳ್ಳಿ. ಯಾವುದೇ ರೀತಿಯ ತಪ್ಪುಗಳನ್ನ ಮಾಡೋಕ್ ಹೋಗ್ಬೇಡಿ ಫಾರ್ಮ್ ಅನ್ನ ಫಿಲ್ ಮಾಡುವಾಗ. ಯಾಕಂದ್ರೆ ಈ ಸಾರಿ UPSC ಯಾವುದೇ ರೀತಿಯ ತಿದ್ದುಪಡಿಗಳಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಓಕೆ, ಅದರಲ್ಲಿ ಮುಖ್ಯವಾಗಿ ನಿಮ್ಮ ಮೊಬೈಲ್ ನಂಬರ್ ಇರಬಹುದು, ನಿಮ್ಮ ಇಮೇಲ್ ಅಡ್ರೆಸ್ ಇರಬಹುದು, ಹಾಗೇನೆ ನಿಮ್ಮ ಇನ್ಕಮ್ ಕಾಸ್ಟ್ ಡೀಟೇಲ್ ಗಳಿರಬಹುದು. ಅವೆಲ್ಲ ಇರುತ್ತಲ್ಲ, ನಿಮ್ದು ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಇರಬಹುದು, EWS ಸರ್ಟಿಫಿಕೇಟ್ ಇರಬಹುದು. ಇವನ್ನೆಲ್ಲ ತುಂಬಾ ಮುಖ್ಯವಾಗಿ ನೀಟಾಗಿ ಅಪ್ಲೋಡ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ನಾನು ಬಿಗಿನಿಂಗ್ ನಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ಇದು UPSC ವೆಬ್ಸೈಟ್, ನೀವು ಸರ್ಚ್ ಮಾಡಬಹುದು, ಸಿಗುತ್ತೆ ನಿಮಗೆ upsc.gov.in ಅಂತ ಹೇಳಿ. ಮೊಬೈಲ್ಗಳಲ್ಲಿ ಅಪ್ಲೋಡ್ ಈ ತರ ಫಾರ್ಮ್ ನ ಫಿಲ್ ಮಾಡೋಕ್ ಹೋಗ್ಬೇಡಿ, ಅಷ್ಟು ಸುಲಭ ಅಲ್ಲ ಅದು. ನಿಮ್ಮ ಬಳಿ ಲ್ಯಾಪ್ಟಾಪ್ ಇದ್ರೆ ಅಪ್ಲೋಡ್ ನೀವು ಮಾಡಿ. ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡಬಹುದು, ನಿಮ್ಮ ಬಳಿ ಲ್ಯಾಪ್ಟಾಪ್ ಇಲ್ಲ ಅಂತ ಅಂದ್ರೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದು. ಕಂಪ್ಯೂಟರ್ ಸೆಂಟರ್ ಅವರಿಗೆ ಬಹಳಷ್ಟು ಮಾಹಿತಿ ಇರೋದಿಲ್ಲ, ಹಾಗಾಗಿ ಈ ವಿಡಿಯೋನ ನೋಡ್ಕೊಂಡು ನೀಟಾಗಿ ಪಾಯಿಂಟ್ಸ್ ಅನ್ನ ಬರ್ಕೊಂಡು ನೀವು ಹೋಗಿ ಅವ್ರ ಪಕ್ಕ ಕೂತ್ಕೊಂಡು ಅಪ್ಲಿಕೇಶನ್ ಹಾಕಿ, ಅಲ್ಲಿ ನಿಮಗೆ ಯೂಸ್ ಆಗುತ್ತೆ. ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇಲ್ಲೇನೆ ಬರ್ತಾ ಇದೆ ನೋಡಿ, ಏನಂತ ಅಂದ್ರೆ UPSC ಅಪ್ಲಿಕೇಶನ್ ಯಾವ ತರ ಹಾಕೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು. ಸೊ ನೋಟಿಫಿಕೇಶನ್, ಎಕ್ಸಾಮ್ ನೋಟಿಫಿಕೇಶನ್ಸ್ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2026 ಥ್ರೂ CS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ದಾರೆ. ಎರಡನೇದು ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಈಗ ಸಿವಿಲ್ ಸರ್ವಿಸ್ಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಹಾಗಾಗಿ ನಾನು ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮ್ಯಾಕ್ಸಿಮಮ್ ಫಾರೆಸ್ಟ್ ಸರ್ವಿಸ್ಸು ಮತ್ತೆ ಸಿವಿಲ್ ಸರ್ವಿಸ್ಗೂ ಒಂದೇ ಎಕ್ಸಾಮ್ ನಡೆಯುತ್ತೆ, ಹಾಗಾಗಿ ಒಂದರಲ್ಲಿನೇ ಎರಡು ಆಪ್ಷನ್ ಇರುತ್ತೆ. ಚೆಕ್ ಮಾಡೋಣ, ಈಗ ನೋಡೋಣ. ನಾನು ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ. ಸೊ ಯು ಆರ್ ಮೂವಿಂಗ್ ಟು ಅನ್ ಎಕ್ಸ್ಟರ್ನಲ್ ಸೈಟ್, ಪ್ಲೀಸ್ ಕ್ಲಿಕ್ ಓಕೆ ಟು ಕಂಟಿನ್ಯೂ ಅಂತ ಹೇಳ್ತಾ ಇದೆ. ಎಸ್, ನಾನೀಗ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ. ಓಕೆ, ಓಪನ್ ಆಯ್ತು. ಈಗ ಲೋಡಿಂಗ್ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಸರಿ, ಲೋಡ್ ಆಗಿದೆ. ಒಂದ್ ನಿಮಿಷ ಟೈಮ್ ತಗೊಳ್ತದಕ್ಕೆ. ಲೋಡ್ ಆದ್ಮೇಲೆ ನೋಡಿ, ಹೋದ ವರ್ಷ ಯಾರು ಎಕ್ಸಾಮ್ ಬರ್ದಿದ್ರಿ ಅವಾಗ OTR ಅನ್ನುವಂತ ಒಂದು ಸಿಸ್ಟಮ್ ಇತ್ತು. ಬಟ್ ಇವಾಗ OTR ಅನ್ನ ತೆಗೆದಿದ್ದಾರೆ ಅವರು, URN ಮಾಡೆಲ್ ಅನ್ನ ತಗೊಂಡ್ ಬಂದಿದ್ದಾರೆ. ಸೊ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಮತ್ತೆ ಲಾಗಿನ್ ಅಂತ ಎರಡು ಆಪ್ಷನ್ ಇದೆ. ಯಾರು ಫಸ್ಟ್ ಟೈಮ್ ನೀವು ಅಕೌಂಟ್ ಅನ್ನ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ನೀವು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಯಾರ್ಯಾರು EPFO ಎಕ್ಸಾಮ್ ಅನ್ನ ಬರ್ದಿದ್ರಿ ಅಥವಾ ಈಗಾಗಲೇ URN ಅನ್ನ ಕ್ರಿಯೇಟ್ ಮಾಡಿದಿರಿ, ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನು ಕೊಟ್ಟಿದ್ದಾರೆ ಇಲ್ಲಿ. You should have an email ID and mobile number for account creation over which you will receive OTP for verification. ಓಕೆ, ನಿಮ್ಮ ಬಳಿ ಒಂದು OTP ಬರುತ್ತೆ, ಅದಕ್ಕೋಸ್ಕರ ನೀವು ಒಂದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅನ್ನ ಇಟ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಆಫ್ಟರ್ ಸಕ್ಸಸ್ಫುಲ್ ವೆರಿಫಿಕೇಶನ್ ಆಫ್ an email ID and mobile number, you have to create password which shall be minimum 8 characters long, comprising at least one uppercase, one lower case alphabet, one number. ಓಕೆ, ಇದನ್ನೆಲ್ಲ ಯೂಸ್ ಮಾಡ್ರಿ. ಅಂದ್ರೆ ಒಂದು ಡಿಫಿಕಲ್ಟ್ ಅಂದ್ರೆ ನಿಮ್ಮ ಒಂದು ಪಾಸ್ವರ್ಡ್ ನಲ್ಲಿ ಕ್ಯಾರೆಕ್ಟರ್ಸ್ ಇರಬೇಕು, ಕ್ಯಾಪಿಟಲ್ ಇರಬೇಕು, ಸ್ಮಾಲ್ ಲೆಟರ್ಸ್ ಕೂಡ ಇರಬೇಕು, ಹಾಗೆ ನಂಬರ್ಸ್ ಇರಬೇಕು, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ಮಿನಿಮಮ್ 8 ಸಂಖ್ಯೆಗಳಿಗಿಂತ ಜಾಸ್ತಿ ಪಾಸ್ವರ್ಡ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನೀಟಾಗಿ ನೀವು ಸೇವ್ ಕೂಡ ಮಾಡಿ ಇಟ್ಕೊಳ್ಬೇಕು. ಪಾಸ್ವರ್ಡ್ ಅನ್ನ, ನಿಮ್ಮ ಮೊಬೈಲ್ ನಂಬರ್ ಅನ್ನ, ಇಮೇಲ್ ಅನ್ನ ಕಳ್ಕೊಳ್ಬಾರ್ದು ಯಾವತ್ತೂ ಕೂಡ, ನೀವು ನೆನ್ಪಿಟ್ಕೊಳ್ಳಿ. ಆಲ್ ಕರೆಸ್ಪಾಂಡೆನ್ಸ್ ವಿತ್ and from UPSC will made through these email ID and mobile number ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನೀಟಾಗಿ ಇಟ್ಕೊಳ್ಬೇಕು ನೀವು, ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಮಿಸ್ ಮಾಡ್ಕೊಳ್ಬಾರ್ದು. ಓಕೆ, ಇಲ್ಲಿ ಒಂದು ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. I hereby declare that I have read and understood the above instructions carefully and I accept all the terms and conditions mentioned herein above ಅಂತ ಹೇಳ್ತಾ ಇದ್ದೀನಿ. ಓಕೆ, ನಾನೆಲ್ಲ ಓದ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ಇಷ್ಟ ಟೈಮ್ ತಗೊಳ್ಳಲ್ಲ. ಓಕೆ, ಫಸ್ಟ್ ಟೈಮ್ ಅಲ್ವಾ ಇದು, ಸೊ ಹಾಗಾಗಿ ಇಲ್ಲಿ ಇಮೇಲ್ ಅಡ್ರೆಸ್ ಅನ್ನ ಹಾಕ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಸರಿ, ನಾನೀಗ ಇಮೇಲ್ ಅಡ್ರೆಸ್ ಅನ್ನ ಕೊಟ್ಟು ಫಿಲ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ.
ಓಕೆ, ನಂದು ಅಡ್ರೆಸ್ ಈಗಾಗಲೇ ಅಲ್ಲಿ ಇತ್ತು ಮೊದಲೇ, ಹಾಗಾಗಿ ನಾನು ಅದನ್ನ ಕೊಟ್ಟಿದ್ದೀನಿ. ಇದು ನಾನು ಯೂಸ್ ಮಾಡ್ತಾ ಇರುವಂತ ಇಮೇಲ್ ಅಡ್ರೆಸ್ ಸುಮಾರು 12 ವರ್ಷದಿಂದ ಇದನ್ನ ಯೂಸ್ ಮಾಡ್ತೀನಿ ಇದನ್ನ ನಾನು. ಸೊ ನನ್ನ ಬಳಿ ಇದು ಸೆಕ್ಯೂರ್ ಆಗಿದೆ. ನಿಮ್ ಬಳಿ ಇಮೇಲ್ ಅಡ್ರೆಸ್ ಇಲ್ಲ ಅಂದ್ರೆ ನೀಟಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಮೇಲ್ ಅಡ್ರೆಸ್ ಅನ್ನ ಕ್ರಿಯೇಟ್ ಮಾಡುವಾಗ ನೀವು ನಿಮ್ಮ ಒಂದು ಪಾಸ್ವರ್ಡ್ ಕೂಡ ಜನರೇಟ್ ಮಾಡ್ಬೇಕಾಗತ್ತಲ್ಲಿ, ನೀಟಾಗಿ ಇಟ್ಕೊಳ್ಳಿ, ಅದನ್ನು ಕೂಡ ಎಲ್ಲೂ ಕಳಿಬಾರ್ದು. ಹಾಗೆ ಇಲ್ಲೊಂದು ಕ್ಯಾಪ್ಚಾ ಕೋಡ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಬರೀತೀನಿ ನೋಡಿ, ಐ ಡಿಕ್ಲೇರ್ ದಟ್ ಅಬೌವ್ ಇಮೇಲ್ ಇಸ್ ಓನ್ಡ್ ಬೈ ಮೀ ಅಂಡ್ ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ಎನಿ ಅಕೌಂಟ್ ಯೂಸಿಂಗ್ ದಿಸ್ ಇಮೇಲ್ ಐ ಡಿ ಆನ್ ದಿಸ್ ಪೋರ್ಟಲ್. ಓಕೆ, ನಾನು ಯಾವುದೇ ರೀತಿಯ ಹೊಸ ಒಂದು ಅಕೌಂಟ್ ಅನ್ನ ಈ ಒಂದು ಇಮೇಲ್ ಐ ಡಿಯಿಂದ ನಿಮ್ಮ ವೆಬ್ಸೈಟ್ ಅಲ್ಲಿ ಕ್ರಿಯೇಟ್ ಮಾಡಿಲ್ಲ ಅಂತ UPSC ಗೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡ್ತೀನಿ, ಈಗ ನೋಡೋಣ ಏನಾಗುತ್ತೆ. ಗೆಟ್ OTP. ಎಸ್, an OTP has been sent to registered email ID. Please check and enter the OTP to validate ಅಂತ ಕೇಳ್ತಾ ಇದ್ದಾರೆ. ಸರಿ, ನೋಡೋಣ ನನಗೆ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀನಿ ನಾನು. ಎಸ್, ಬಂದಿದೆ ನನ್ನ ಮೊಬೈಲ್ಗೆ. ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇದನ್ನ. ಎಸ್, ನನಗೆ ಬಂದಿರುವಂತ OTP ನಿಮಗೆ ಇದೇ ಬಂದಿರಲ್ಲ, ಮತ್ತೆ ನಾನು ಹಾಕಿರೋದನ್ನೇ ಹಾಕಬೇಡಿ. 346767 6 ಸಂಖ್ಯೆಯ OTP ಇದಕ್ಕೆ ಬಂದಿದೆ. 346767. ಎಸ್, ನಾನು 2 ಬಾರಿ ಚೆಕ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಇದನ್ನ. ವೆರಿಫೈ ಇಮೇಲ್ ಅಂತ ಕೊಟ್ಟೆ. ಎಸ್, ಇಮೇಲ್ ವೆರಿಫೈಡ್. ನೆಕ್ಸ್ಟ್, ಮೊಬೈಲ್ ನಂಬರ್. ಓಕೆ, ನನಗೆ ಮೊಬೈಲ್ ನಂಬರ್ಗೂ ಕೂಡ ಪಾಸ್ವರ್ಡ್ ಇದು OTP ಬಂತು, ನಾನು ಫಿಲ್ ಮಾಡಿದೆ ಅದನ್ನ. ನೆಕ್ಸ್ಟ್, ಈಗ ಇಲ್ಲಿ ನಾವು ಒಂದು ಡಿಫಿಕಲ್ಟ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಪಾಸ್ವರ್ಡ್ ನಾನು ಈಗಾಗಲೇ ಹೇಳಿದ್ನಲ್ಲ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನ ಓದಿ. 8 ಸಂಖ್ಯೆ ಇರ್ಬೇಕಾದ್ರಲ್ಲಿ ಮಿನಿಮಮ್. ಈಗ ಉದಾಹರಣೆಗೆ ನಾನು ಸಿಂಪಲ್ ತೋರಿಸ್ತೀನಿ ನಿಮಗೆ, ಇಲ್ಲಿ ಒಂದು ಸಿಂಪಲ್ ತೋರಿಸ್ತೀನಿ ಯಾವ ತರಪ್ಪ ನಿಮ್ ಪಾಸ್ವರ್ಡ್ ಯಾವ ತರ. ನಾನು ಸಿಂಪಲ್ ತೋರಿಸ್ತಾ ಇದ್ದೀನಿ. ಈಗ ಉದಾಹರಣೆ ಏನು ಅಂತ ಕ್ಯಾಪಿಟಲ್ ಲೆಟರ್ ಇದ್ರೆ, ಓಕೆ, ಅದ್ರ ಪಕ್ಕದಲ್ಲಿ ಮತ್ತೊಂದು, ಈಗ ಉದಾಹರಣೆಗೆ X ಅನ್ನುವಂತ ಸ್ಮಾಲ್ ಲೆಟರ್ ಇರಬೇಕು. ಸ್ಮಾಲ್ ಲೆಟರ್ ಇದೆ, ಹೌದಲ್ವಾ? ನೋಡಿ, 2 ಗ್ರೀನ್ ಆದವು ಅಲ್ಲಿ. ನೆಕ್ಸ್ಟ್, ಈಗ ನಾನು ಸಂಖ್ಯೆ ಉದಾಹರಣೆಗೆ 1 2 3 4 5 6 ಅಂತ ಹಾಕ್ತೀನಿ. ಸೊ 9 ಸಂಖ್ಯೆಗಳಾಗ್ತಾ ಇದೆ ಇಲ್ಲಿ. ಸೊ ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲ ಇದರಲ್ಲಿ. ನಾನು ಇದರಲ್ಲಿ ಏನ್ ಮಾಡ್ತೀನಿ, ಆಟ್ ಅಂತ ಬರೀತೀನಿ. ಈಗ ಕಂಪ್ಲೀಟ್ ಆಯ್ತಿದ್ದು. ಈ ತರ ಒಂದು ಡಿಫಿಕಲ್ಟ್ ಪಾಸ್ವರ್ಡ್ ಅನ್ನ ನೀವು ಕ್ರಿಯೇಟ್ ಮಾಡಬೇಕು. ನಾನು ಅದನ್ನು ಕೂಡ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಅದನ್ನ ತೋರಿಸಲ್ಲ, ಯಾಕಂದ್ರೆ ನೀವು ನನ್ನ ಅಕೌಂಟ್ ಲಾಗಿನ್ ಆಗಬಾರ್ದಲ್ವ ಮತ್ತೆ. ಸೊ ಅದನ್ನ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಏನಾಗುತ್ತೆ ಅಂತ. ಓಕೆ, ನಾನು ಪಾಸ್ವರ್ಡ್ ಸೆಟ್ ಮಾಡಿದೆ. ಪಾಸ್ವರ್ಡ್ ಸೆಟ್ ಮಾಡಿದ್ಮೇಲೆ ನನಗೆ ಈ ತರ ನೋಟಿಫಿಕೇಶನ್ ಬಂತು. ಸೊ ಹುಷಾರಾಗಿ ಇಟ್ಕೊಂಡು ಪಾಸ್ವರ್ಡ್ ಯಾವುದೇ ರೀತಿಯ ತಪ್ಪಿಲ್ಲದೆ ನೀವು ಸೇವ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಏನ್ ಮಾಡಿ, ನೀವು ಪಾಸ್ವರ್ಡ್ ಮರಿಬಾರ್ದು ಅಂತ ಅಂದ್ರೆ ನಿಮ್ಮ ಇಮೇಲ್ಗೆನೆ ನೀವೇ ಮೆಸೇಜ್ ಮಾಡ್ಕೊಳ್ಳಿ. ಓಕೆ, ಇಮೇಲ್ ಅನ್ನ ಯಾವ ತರ ಮಾಡೋದಿರುತ್ತೆ ಅಂದ್ರೆ ಅದನ್ನ ಸ್ವಲ್ಪ ಯೂಟ್ಯೂಬ್ ನಲ್ಲಿ ನೋಡ್ಕೊಳ್ಳಿ. ನಿಮ್ಮ ಇಮೇಲ್ ಸಂಖ್ಯೆ, ನೀವು ಇಮೇಲ್ಗೆ ಹೋಗಿ ಅಲ್ಲಿ ಸೆಂಡ್ ಅಂತ ಆಪ್ಷನ್ ಇರುತ್ತಲ್ಲ, ಸೊ ನಿಮಗೇನೆ ಸೆಂಡ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಅನ್ನು, ಸೇವ್ ಮಾಡಿ ಇಟ್ಕೊಳ್ಳಿ. ಎಲ್ಲೂ ಕಳಿಯಲ್ಲ, ಇದು ಎಲ್ಲೂ ಹೋಗಲ್ಲ. ಮತ್ತೆ ಸಬ್ಜೆಕ್ಟ್ ಅಲ್ಲಿ ಪಾಸ್ವರ್ಡ್ ಅಂತ ಟೈಪ್ ಮಾಡ್ಕೊಳ್ಳಿ, ಅವಾಗ ಇದು ನಿಮಗೆ ಸೇಫ್ ಆಗಿ ಉಳಿಯುತ್ತೆ. ಓಕೆ, ಅಕಸ್ಮಾತ್ ನೀವು ಪಾಸ್ವರ್ಡ್ ಮರೆತರೂ ಕೂಡ Gmail ಅಲ್ಲಿ ಹೋಗಿ ಪಾಸ್ವರ್ಡ್ ಅಂತ ಸರ್ಚ್ ಮಾಡಿದ್ರಿ ಅಂದ್ರೆ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ನನಗೆ ಒಂದು ಇಮೇಲ್ ಕೂಡ ಬಂದಿದೆ. ನೆಕ್ಸ್ಟ್ ನೋಡೋಣ, ಈಗ ನನ್ನ ಇಮೇಲು ಮತ್ತೆ ನನ್ನ ಮೊಬೈಲ್ ನಂಬರ್ ಅನ್ನ ಇದು ತೋರಿಸ್ತಾ ಇದೆ ಇಲ್ಲಿ. ಸೊ ಕಂಟಿನ್ಯೂ ಲಾಗಿನ್ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಈಗ. ಎಸ್, ಕಂಟಿನ್ಯೂ ಲಾಗಿನ್ ಮಾಡೋಕೆ ನನ್ನ ಮೊಬೈಲ್ ನಂಬರ್ ಅನ್ನ ಕೇಳ್ತಾ ಇದೆ. ಹಾಗೇನೆ ಇಲ್ಲಿರುವಂತ ಒಂದು ಕ್ಯಾಪ್ಚಾ ಕೋಡ್ ಅನ್ನ ಹಾಕಿ ನಿಮಗೆ OTP ಕಳಿಸ್ತೀವಿ ಅಂತ ಇದ್ದಾರೆ. ನೋಡೋಣ, ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ ಈಗ. ಓಕೆ, ನಾನೀಗ ಲಾಗಿನ್ ಆಗಿದ್ದೀನಿ. ಈಗ ನಂದು ಅಕೌಂಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ, ಮ್ಯಾನೇಜ್ ಅಕೌಂಟ್ ಅಂತ ಇದೆ. ಚೇಂಜ್ ಪಾಸ್ವರ್ಡ್ ಏನಾದ್ರು ನೀವು ಮತ್ತೆ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಬಟ್ ಏನ್ ಅಗತ್ಯ ಇಲ್ಲ, ಅದೇ ಇರಲಿ. ಚೇಂಜ್ ಇಮೇಲ್ ಐಡಿ ಚೇಂಜ್ ಮಾಡ್ಕೊಳ್ಳೋದಿದ್ರೆ, ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಮುಂದೆ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದಾಗುತ್ತೆ. ಸೊ ಈಗ 1ನೇ ಸ್ಟೆಪ್ ಮುಗೀತು ನಮ್ದು. ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನಾನು ಯೂನಿವರ್ಸಲ್ ರಿಜಿಸ್ಟ್ರೇಷನ್ಗೆ. ತುಂಬಾ ಮುಖ್ಯ. ಮೊದಲು ಇನ್ಸ್ಟ್ರಕ್ಷನ್ಸ್ ಅನ್ನ ಓದೋಣ ಒಂದ್ಸಾರಿ, ಏನೇನಿದೆ ಅಂತ ಹೇಳಿ. ಸರಿ, ನೋಡೋಣ ಏನೇನು ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆಲ್ಲ ಕೊಟ್ಟಿರೋದು ಇಲ್ಲಿ UPSC ನವರು. ಡೀಟೇಲ್ ಆಗಿ ಓದ್ತೀನಿ ನಾನು. ಸ್ವಲ್ಪ ವಿಡಿಯೋ ಲೆಂಗ್ದಿನೇ ಆಗುತ್ತೆ, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರ್ ಇದೆ. ಹಾಗಾಗಿ ನಾನು ನೀವು ಕಲಿಸಲೇಬೇಕು ನಿಮಗೆ. ಆಲ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಕೀಪ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ಸ್ ರೆಡಿ ಬಿಫೋರ್ ಇನಿಷಿಯೇಟಿಂಗ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಪ್ರೊಸೆಸ್. ಓಕೆ, ಕೆಳಗಿನ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕಂತೆ. ಪ್ಲೀಸ್ ಎನ್ಶೂರ್ ಯು ಹ್ಯಾವ್ ಐಡೆಂಟಿಟಿ ಡೀಟೇಲ್ಸ್ ರೆಡಿಲಿ ಅವೈಲೇಬಲ್. ಓಕೆ, ಏನೇನು ಇರಬೇಕಂದ್ರೆ ಫುಲ್ ನೇಮ್. ಪ್ಲೀಸ್ ಫಿಲ್ ಇನ್ ಯುವರ್ ಫುಲ್ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್ ಅಂಡ್ ಲಾಸ್ಟ್ ನೇಮ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಬಿಲೋ. ಈ ತರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಫುಲ್ ನೇಮ್ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಸುರೇಶ್ ಪ್ರಸಾದ್ ಸಿಂಗ್ ಅಂತ ಇದ್ರೆ ಫಸ್ಟ್ ನೇಮ್ ನಿಮ್ದು ಸುರೇಶ್ ಇರುತ್ತೆ, ಮಿಡಲ್ ನೇಮ್ ಪ್ರಸಾದ್ ಇರುತ್ತೆ, ಲಾಸ್ಟ್ ನೇಮ್ ಸಿಂಗ್ ಇರುತ್ತೆ. ಇದು ಕರ್ನಾಟಕದಲ್ಲಿ ಏನ್ ಸಮಸ್ಯೆ ಆಗಲ್ಲ ಜಾಸ್ತಿ. ಇದು ಸಮಸ್ಯೆ ಆಗಬಹುದಾಗಿರೋದು ಬೇರೆ ರಾಜ್ಯಗಳಲ್ಲಿ. ಬಟ್ ದಕ್ಷಿಣ ಕರ್ನಾಟಕದವರು ಸ್ವಲ್ಪ ಸಮಸ್ಯೆ ಬರ್ಬೋದು ಇದರಲ್ಲಿ. ಯಾಕಂದ್ರೆ ಈಗ ಉದಾಹರಣೆಗೆ BS ಯಡಿಯೂರಪ್ಪ ಅಂತ ಇರುತ್ತೆ, ಅಲ್ಲಿ ಫಸ್ಟ್ ನೇಮ್ ಯಾವ್ದು ತಗೊಳ್ಳೋದು, ಎಸ್ ಅಂದ್ರೆ ಯಾವ್ದು ತಗೊಳ್ಳೋದು, ಈ ತರ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಸೊ ನೋಡೋಣ. ಮತ್ತೆ ನೆಕ್ಸ್ಟ್ ಇಲ್ಲಿ, ಇಫ್ ಯುವರ್ ನೇಮ್ ಹ್ಯಾಸ್ 2 parts, ಎಂಟರ್ ಲೈಕ್ ದಿಸ್, ಫಸ್ಟ್ ನೇಮ್, ಲಾಸ್ಟ್ ನೇಮ್. ಫಸ್ಟ್ ನೇಮ್ ರೋಹಿತ್ ಕುಮಾರ್ ಮಾತ್ರ ಇದ್ರೆ ರೋಹಿತ್ ಮತ್ತೆ ಕುಮಾರ್ ಅಂತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಈಗ ಉದಾಹರಣೆಗೆ BS ಯಡಿಯೂರಪ್ಪ ಅಂತ ಹೇಳಿದ್ನಲ್ಲ, ಆ ತರ ಇದ್ದಾಗ ಏನಂತ ಕೊಟ್ಟಿಲ್ಲ ಇಲ್ಲಿ.
ದಿವ್ಯಾ ಅಂತ ಮಾತ್ರ ಇದ್ರೆ ದಿವ್ಯಾ ಅಂತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ರೆಫರೆನ್ಸ್ ತಗೊಳ್ಬೇಕಂದ್ರೆ ನೀವು SSLC ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ನಿಮ್ದು, ಅದನ್ನ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಿ. ಓಕೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡೇ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳಿಗೆ ಯೂಸ್ ಮಾಡಬೇಕು, ನೆನಪಿಟ್ಕೊಳ್ಳಿ. ಸೊ ನಿಮ್ಮ ಜೆಂಡರ್ ಇರಬೇಕು, ಆಮೇಲೆ ಡೇಟ್ ಆಫ್ ಬರ್ತ್, ಫಾದರ್ ನೇಮು, ಮದರ್ ನೇಮು, ನೇಮ್ ಚೇಂಜ್ ಗೆಜೆಟ್ ಡಾಕ್ಯುಮೆಂಟ್. ಅಕಸ್ಮಾತ್ ನೀವೇನಾದ್ರೂ ನೇಮ್ ಚೇಂಜ್ ಮಾಡಿದ್ರೆ ಅದರ ಡಾಕ್ಯುಮೆಂಟ್ ಇರಬೇಕಾಗತ್ತೆ. ಸೊ ಆ ಡಾಕ್ಯುಮೆಂಟ್ PDF ಫಾರ್ಮ್ಯಾಟ್ ನಲ್ಲಿ ಇರಬೇಕು. ಆಮೇಲೆ ಸೈಜ್ ನೋಡಿ 50ರಿಂದ 300 KB ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ, ನೆಕ್ಸ್ಟ್ ಮೆಟ್ರಿಕ್ಯುಲೇಷನ್ ಡೀಟೇಲ್ಸ್ ಇರಬೇಕಂತ ನಿಮ್ದು. ಮೆಟ್ರಿಕ್ಯುಲೇಷನ್ ಅಂದ್ರೆ SSLC ಇದು. ಬೋರ್ಡ್ ನೇಮ್ ಇರಬೇಕು, ಇಯರ್ ಆಫ್ ಪಾಸಿಂಗ್ ಇರಬೇಕು, ಹಾಗೇನೆ ರೋಲ್ ನಂಬರ್ ಇರಬೇಕು, ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಅದರಲ್ಲಿ. ಓಕೆ, ನಿಮ್ಮ SSLC ಹಾಲ್ ಟಿಕೆಟ್ ನಂಬರ್ ಇರುತ್ತಲ್ಲ ಅದೇ ಬಹುಶಃ. ಸರಿ, ನೋಡೋಣ. ಕೀಪ್ ಬೋರ್ಡ್ ಸರ್ಟಿಫಿಕೇಟ್ ಇನ್ PDF ಫಾರ್ಮ್ಯಾಟ್ 50 to 300 KB. ನೋಡಿ, 50ರಿಂದ 300 KB ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಧಾರ್ ಅಂಡ್ ಮೊಬೈಲ್ ನಂಬರ್ ಬಗ್ಗೆ ಕೇಳ್ತಾ ಇದ್ದಾರೆ. ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಇರಬೇಕಂತ ನಿಮ್ದು. ರಿಕ್ವೈರ್ಡ್ ಟು ರಿಸೀವ್ OTP ಫಾರ್ ಐಡೆಂಟಿಟಿ ವೆರಿಫಿಕೇಶನ್. ಆಧಾರ್ ಲಿಂಕ್ ಇರಲೇಬೇಕಂತೆ ಕಂಪಲ್ಸರಿ. ಇಫ್ ಯು ಚೂಸ್ ನಾಟ್ ಟು ಯೂಸ್ ಆಧಾರ್ ಯು ಮೇ ಪ್ರೊಸೀಡ್ ವಿತ್ ಎನಿ ಅದರ್ ವ್ಯಾಲಿಡ್ ಡಾಕ್ಯುಮೆಂಟೇಶನ್. ಅಕಸ್ಮಾತ್ ನಿಮ್ ಬಳಿ ಆಧಾರ್ ಇಲ್ಲ, ಆಧಾರ್ ಇದ್ರು ಅದಕ್ಕೆ ಮೊಬೈಲ್ ಲಿಂಕ್ ಇಲ್ಲ ಅಂದ್ರೆ ನೀವು ಅದನ್ನ ಬಿಟ್ಬಿಡಿ, ಅದನ್ನ ಬದಲಾಗಿ ವೋಟರ್ ID, ಪ್ಯಾನ್ ಕಾರ್ಡ್ ಅನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಅಕಸ್ಮಾತ್ ಈ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋದಿದ್ರೆ ಅದು ಸೈಜ್ ಕೂಡ ನಿಮ್ಮದು 20 to 200 KB ನಡುವೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. JPG ಫಾರ್ಮ್ಯಾಟ್ ನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಓಕೆ, ನಿಮ್ಮ ಇದು ನೇಮ್ದು PDF ಇರಬೇಕು. ಮೆಟ್ರಿಕ್ಯುಲೇಷನ್ದು ಈ ಫೈಲ್ಗಳೆಲ್ಲ ಯಾವ್ದ್ರಲ್ಲಿ ಇರಬೇಕು ಅಂತ ಅಂದ್ರೆ PDF ಫಾರ್ಮ್ಯಾಟ್ ನಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ಆಧಾರ್ದು ನಿಮ್ದು ಯಾವ್ದಿರಬೇಕು ಅಂತ ಅಂದ್ರೆ ಇದು ಕೂಡ JPG ಫಾರ್ಮ್ಯಾಟ್ ನಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಅಲ್ಲಿ ತೋರಿಸ್ತೀನಿ ನಿಮಗೆ ಯಾವ ತರ. ಕೈಂಡ್ಲಿ ನೋಟ್ ದಟ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಒನ್ಸ್ ಲಾಕ್ಡ್ ಕೆನಾಟ್ ಬಿ ಚೇಂಜ್ಡ್ ಅಟ್ ಎನಿ ಸ್ಟೇಜ್. ಒಂದು ಸಾರಿ ನಿಮ್ದು ಇದು ಲಾಕ್ ಆದ್ರೆ ಮುಂದೆ ಇದನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸರಿ, ಹುಷಾರಾಗಿರಿ. ನಾನು ಸ್ವಲ್ಪ ಡಾಕ್ಯುಮೆಂಟ್ ಗಳನ್ನ ಕಾಂಪ್ರೆಸ್ ಮಾಡ್ಕೊಳ್ತೀನಿ, ಸೈಜ್ ಗಳನ್ನ ಇದ್ರ ತಕ್ಕ ಹಾಗೆ. ನಂದೇನ್ ನೇಮ್ ಚೇಂಜ್ ಇಲ್ಲ, ಫಿಕ್ಸ್ ಇದೆ ನಂದು. ಮೆಟ್ರಿಕ್ಯುಲೇಷನ್ ನಾನು ಚೆಕ್ ಮಾಡ್ತೀನಿ, ನನ್ನ PDF ಫೈಲ್ ಏನಿದೆಯಲ್ಲ ಅದು 50 to 300 KB ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ತೀನಿ ನಾನು. ಸೊ ಚೆಕ್ ಮಾಡ್ಕೊಂಡು ನೋಡ್ತೀನಿ. ಈಗ ನಿಮಗೂ ತೋರಿಸ್ತೀನಿ ನೋಡಿ ಯಾವ ತರ ಚೆಕ್ ಮಾಡೋದು ಅಂತ ಹೇಳಿ. ಓಕೆ, ಇದು ನನ್ನ ಡಾಕ್ಯುಮೆಂಟ್ಸ್ಗಳು. ನಾನು ಡಾಕ್ಯುಮೆಂಟ್ಸ್ ಇಟ್ಟಿದ್ದೀನಿ ಇದರಲ್ಲಿ. ಚೆಕ್ ಮಾಡ್ತೀನಿ ಯಾವ ಸೈಜ್ ಎಷ್ಟೆಷ್ಟಿದೆ ಅಂತ. ಮೊದಲನೇದು ಅವ್ರು ಕೇಳಿದ್ ನಮಗೆ SSLC ಡಾಕ್ಯುಮೆಂಟ್ ಕೀಪ್ ಬೋರ್ಡ್ ಸರ್ಟಿಫಿಕೇಟ್ ಇನ್ PDF ಫಾರ್ಮ್ಯಾಟ್ 50 to 300 KB ಅಂತ ಹೇಳ್ತಾ ಇದ್ದಾರೆ. SSLCದು 50 to 300 KB ಇರಬೇಕಂತೆ. ನಂದು ಎಷ್ಟಿದೆ ನೋಡ್ತೀನಿ ನಾನೀಗ. ಇಲ್ಲಿ ನಂದು PUC ಮಾರ್ಕ್ಸ್ ಕಾರ್ಡ್ ಇದೆ, ಇಲ್ಲಿ ನಂದು SSLC ಮಾರ್ಕ್ಸ್ ಕಾರ್ಡ್ ಇದೆ. ಸೊ ಬಟ್ ಇದು ಫೋಟೋದು ಇವೇನ್ ಕಾಣ್ತಾ ಇದೆಯಲ್ಲ ಇವು ನಾಲ್ಕು ಫೋಟೋಗಳು. ಸೊ ನನಗೆ ಬೇಕಾಗಿರೋದು PDF. ಇದು SSLC ಮಾರ್ಕ್ಸ್ ಕಾರ್ಡ್ ಅಂತ ಬರ್ದಿದ್ದೀನಿ ನಾನು. ಇದು ಅರೌಂಡ್ 600 KB ಕಾಣ್ತಾ ಇದೆ ನೋಡಿ. ಇದ್ರ ಮೇಲೆ ಸ್ವಲ್ಪ ಒತ್ತಿ ಹಿಡಿದ್ರೆ ತೋರಿಸುತ್ತದೆ ಸೈಜು, ಅಥವಾ ಇಲ್ಲಿ ಕೆಳಗಡೆ ಕೂಡ ಕಾಣುತ್ತೆ. ಬಹುಶಃ ಅಲ್ಲಿ ಕೆಳಗಡೆ ಕಾಣ್ತಾ ಇದೀವಿ ವಿಡಿಯೋನಲ್ಲಿ. ನಾನು ಚೆಕ್ ಮಾಡ್ಬೇಕು ನಿಮಗೆ. ಒಂದ್ ನಿಮಿಷ, ನಾನು ತೋರಿಸ್ತೀನಿ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ನಾನು. ಏನೂ ಮಿಸ್ಟೇಕ್ಸ್ ಆಗಬಾರ್ದು ನಮ್ಮ ವಿದ್ಯಾರ್ಥಿಗಳಿಂದ, ಆ ತರ ನಿಮ್ಗೆ ಗೈಡ್ ಮಾಡ್ತೀನಿ, ಡೋಂಟ್ ವರಿ. ಸೊ ಇದು ಓಪನ್ ಆಗ್ತಾ ಇಲ್ವಲ್ಲಪ್ಪ. ಎಸ್, ಇಲ್ಲಿ ಕೆಳಗಡೆ ಕೂಡ ಕಾಣುತ್ತೆ ನಿಮ್ಗೆ. ಇಲ್ಲಿ ಫೈಲ್ ಸೈಜ್ ಇದೆ ನೋಡಿ. SSLC ಮಾರ್ಕ್ಸ್ ಕಾರ್ಡ್ ಫೈಲ್ ಸೈಜ್ 696 KB ಇದೆ. ಬಟ್ ಅವ್ರು ಹೇಳ್ತಾ ಇರೋದು ನಮಗೆ 300 KB ಗಿಂತ ಕಡಿಮೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಂದು, ಇದು ನನ್ನ ಆಧಾರ್ ಸರ್ಟಿಫಿಕೇಟ್. ಸೊ ನಾನು ಮೊದಲು SSLC ಮಾರ್ಕ್ಸ್ ಕಾರ್ಡ್ ಅನ್ನ ಏನ್ ಮಾಡ್ತೀನಿ ಅಂತ ಅಂದ್ರೆ ಇದ್ರ ಸೈಜ್ ಅನ್ನ ರಿಡ್ಯೂಸ್ ಮಾಡ್ತೀನಿ. 696 ಇದೆಯಲ್ಲ, ಇದನ್ನ ಕಡಿಮೆ ಮಾಡ್ತೀನಿ. ಹೇಗ್ ಮಾಡೋದು ಸರ್, ತೋರಿಸ್ತೀನಿ ಅದನ್ನು ಕೂಡ. ಯಾವ ತರ ಮಾಡೋದು ಅಂತ ಅಂದ್ರೆ ಅದನ್ನ ಸಿಂಪಲ್ ಇದೆ, ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಕಂಪ್ಯೂಟರ್ ಸೆಂಟರ್ನವ್ರು ಮಾಡ್ತಾರೆ. ಯಾರು ಕಂಪ್ಯೂಟರ್ ಸೆಂಟರ್ ನಲ್ಲಿ ಮನೇಲೆ ಮಾಡ್ತಾ ಇದ್ರಿ ಅವ್ರಿಗೋಸ್ಕರ ನಾನು ಇದನ್ನ ಒಂದು ಪ್ರೊಸೆಸ್ ಅನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಸರಿ, ಏನ್ ಮಾಡೋದು ಅಂತ ಅಂದ್ರೆ ಇಲ್ಲಿ ಹೋಗಿ ನೀವು ಸರ್ಚ್ ಮಾಡೋದು ಏನಂತ ಅಂದ್ರೆ ಕಾಂಪ್ರೆಸ್ PDF ಅಂತ ಸರ್ಚ್ ಮಾಡೋದು. ಒಂದು ವೆಬ್ಸೈಟ್ ಇದೆ, ತುಂಬಾ ಚೆನ್ನಾಗಿದೆ, ಐ ಲವ್ PDF ಅಂತ ಹೇಳಿ. ಐ ಲವ್ PDF ಅಂತ ವೆಬ್ಸೈಟ್ ಇದೆ, ಅದು ತುಂಬಾ ಚೆನ್ನಾಗಿ ಕಾಂಪ್ರೆಸ್ ಮಾಡುತ್ತೆ. ಸರಿ, ನಾನು ಬಂತದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಅದು ಈ ತರ ಬಂದಿದೆ. ನಾನು ಸೆಲೆಕ್ಟ್ PDF ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನೀಗ UPSC 2026 ಇಲ್ಲಿ ಡಾಕ್ಯುಮೆಂಟ್ಸ್ ಇಟ್ಟಿದ್ದೀನಿ. ಹೆಸರು ಕೂಡ ನೋಡ್ಬೋದು ನೀವು, SSLC ಮಾರ್ಕ್ಸ್ ಕಾರ್ಡ್ ಅಂತ ಇದೆ. ಸೊ SSLC ಮಾರ್ಕ್ಸ್ ಕಾರ್ಡ್ ನಾನು ತಗೊಂಡೆ, ಇದನ್ನ ತಗೊಂಡು ಇಲ್ಲಿ ಏನ್ ಕೇಳ್ತಾ ಇದಾರೆ ಅಂದ್ರೆ ರೆಕಮೆಂಡೆಡ್ ಕಾಂಪ್ರೆಷನ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸೈಜ್ ಎಷ್ಟಾಗತ್ತದು. ಸೊ ಡೌನ್ಲೋಡ್ ಆಗ್ತಾ ಇದೆ. 696 ಇದ್ದದನ್ನ 329 ಮಾಡಿದೆ. ಬೇಡ, ಇನ್ನೂ ಜಾಸ್ತಿನೇ ಇದೆ ನನಗೆ, 300 ಗಿಂತ ಕಡಿಮೆ ಬೇಕದು ನನಗೆ.
ಸೊ ನಾನು ಅದನ್ನ ಏನ್ ಮಾಡ್ಕೊಳ್ತೀನಿ ಅಂತ ಅಂದ್ರೆ ಇನ್ನೊಂದ್ ಸಾರಿ ಕಾಂಪ್ರೆಸ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಟ್ರೀಮ್ ಕಾಂಪ್ರೆಷನ್ಗೆ ಹಾಕ್ತೀನಿ ನಾನು SSLC ಮಾರ್ಕ್ಸ್ ಕಾರ್ಡ್ ಅನ್ನ. ಸೊ ಎಕ್ಸ್ಟ್ರೀಮ್ ಕಾಂಪ್ರೆಷನ್ ನೋಡೋಣ ಏನಾಗುತ್ತೆ ಸೈಜ್ ಈಗ ಇದ್ರದ್ದು. ಎಸ್, ಸೈಜ್ ಇಲ್ಲಿ ತೋರಿಸ್ತಾ ಇದೆ ನೋಡಿ 104 KB ಆಗಿದೆ. ನವ್ ಇಟ್ ಈಸ್ ವ್ಯಾಲಿಡ್, ನೋ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ಆಗಲ್ಲ ನನಗೀಗ. ಓಕೆ, ಸೊ ಎಲ್ಲಿ ಹೋಯ್ತಪ್ಪ ಅದು ಅಂತ ಅಂದ್ರೆ ಅದು ಇಲ್ಲಿ ಡೌನ್ಲೋಡ್ಸ್ ಅಲ್ಲಿ ಬಂದಿರುತ್ತೆ. ಸೊ ಅದೆಲ್ಲಿ ಬಂತು ಅಂತ ಅಂದ್ರೆ ಈಗ ಎಸ್, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಏನಿದೆಯಲ್ಲ ಇದು SSLC ಮಾರ್ಕ್ಸ್ ಕಾರ್ಡ್ ಕಾಂಪ್ರೆಸ್ಡ್ ಅಂತ ಬಂದಿದೆ ನೋಡಿ. ಇದ್ರ ಮೇಲೆ ಸ್ವಲ್ಪ ಒತ್ತಿ ಹಿಡಿದ್ರೆ ಬಹುಶಃ ಇದು ಬಂದಿಲ್ಲ. ವೇಟ್ ಇನ್ನೊಂದ್ ಸಾರಿ ನೋಡೋಣ. ಎಲ್ಲಿ ಹೋಯ್ತದು ಡೌನ್ಲೋಡ್ಸ್ ಅಲ್ಲಿ, ಚೆಕ್ ಮಾಡ್ತೀನಿ ಇರಿ ನೋಡೋಣ. ಸೊ ವಿದ್ಯಾರ್ಥಿಗಳೇ, ನಾನು ಅದು ನಿಮ್ಗೆ ಹೇಳಿದ್ನಲ್ಲ ಐ ಲವ್ PDF ಇಂದ ಅದು ಕ್ವಾಲಿಟಿ ತುಂಬಾನೇ ಕಡಿಮೆ ಬಂತು, ಅಷ್ಟೊಂದು ಚೆನ್ನಾಗಿ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ನಾನು ಅದ್ರ ಬದಲಾಗಿ ಸ್ಮಾಲ್ PDF ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಂಪ್ರೆಸ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ನನ್ನ ಒಂದು SSLC ಮಾರ್ಕ್ಸ್ ಕಾರ್ಡ್ ನಿಮಗೆ ಕಾಣ್ತಾ ಇದೆ. ವೇಟ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನನ್ನ ಮಾರ್ಕ್ಸ್ ಕಾರ್ಡ್ ನಿಮಗೆ ಕಾಣ್ತಾ ಇದೆ. ಸೊ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ. 2012ರಲ್ಲಿ ನಾನು SSLC ಮುಗಿಸಿರೋದು. ಇಲ್ಲಿ ನೋಂದಣಿ ಸಂಖ್ಯೆ ಇದೆ ನೋಡಿ, ಇದು ರಿಜಿಸ್ಟ್ರೇಷನ್ ನಂಬರ್. ಬಹಳ ಜನ ಇಲ್ಲಿ ಮೇಲೆ ಇರೋದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಎಡಗಡೆ ಸೈಡು ಬಲಗಡೆ ಸೈಡ್ ಇರೋದು. ಸೊ ಅದಲ್ಲ, ಇಲ್ಲಿದೆ ನೋಡಿ ನಂದು. ಇದು ಏನಂತ ಅಂದ್ರೆ ನನ್ನ SSLC ಮಾರ್ಕ್ಸ್ ಕಾರ್ಡು, ನನ್ನ ಅಂಕಗಳು ಕೂಡ ಇದೆ, ನೋಡ್ಕೊಳ್ಬಹುದು ನೀವು. ನಾವೆಲ್ಲ ಹಳ್ಳಿ ಭಾಗದ ವಿದ್ಯಾರ್ಥಿಗಳು. ಓಕೆ, ಸೊ ಇದನ್ನ ನಾನು ಕಾಂಪ್ರೆಸ್ ಮಾಡಿದೀನಿ. ಈಗ ಡೌನ್ಲೋಡ್ ಮಾಡ್ಕೊಳ್ತೀನಿ ನಾನೀಗ ಇದನ್ನ. ಸೊ ಡೌನ್ಲೋಡ್ ಮಾಡ್ಕೊಂಡಾಗ ಇದೊಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬಂತು ನನಗೆ. ಓಕೆ, ಸೊ ಇದರ ಸೈಜು 288 KB ಆಗಿದೆ. ಸೊ ಅದಾಯ್ತು, ಈಗ ನಂದು SSLC ಮಾರ್ಕ್ಸ್ ಕಾರ್ಡ್ ರೆಡಿ ಇದೆ. ನೆಕ್ಸ್ಟ್ ನನಗೆ ಬೇಕಾಗಿರೋದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಅನ್ನ ನಾನು ಇದನ್ನ 200 KBಗೆ 220 to 200 KB ಇರಬೇಕು. ಸೊ ನಾನು ಚೆಕ್ ಮಾಡ್ಕೊಳ್ತೀನಿ ಒಂದ್ ನಿಮಿಷ. ಸೊ ನನ್ನ ಬಳಿ ಏನಿದೆಯಲ್ಲ ಆಧಾರ್ ಕಾರ್ಡು, ಅದು ಈಗ PDF ಫಾರ್ಮ್ಯಾಟ್ ಇದೆ. ನಾನು ಅದನ್ನ ಏನ್ ಕನ್ವರ್ಟ್ ಮಾಡ್ಕೊಳ್ತೀನಿ ಅಂತ ಅಂದ್ರೆ ಅದು PDF ಇರೋದನ್ನ JPG ಮಾಡ್ಕೊಳ್ತೀನಿ. ಇಲ್ಲಿದೆ ನೋಡಿ, ಇದು ಐ ಲವ್ PDF ನಲ್ಲಿ ಬಂದಿದ್ದೀನಿ ನಾನು. ಕನ್ವರ್ಟ್ PDF ಗೆ ಬಂದೆ, PDF to JPG ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸೆಲೆಕ್ಟ್ PDF ಅಂತ ಕೊಡ್ತೀನಿ. ಸೊ SSLC ಮಾರ್ಕ್ಸ್ ಕಾರ್ಡು ಆಧಾರು ಪ್ರವೀಣ್ ಆಧಾರ್ ಅಂತ ಇದೆ ನೋಡಿ. ಇಲ್ಲಿ 945 KB ಇದೆ ಅದು. ಅದನ್ನ ನಾನೀಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನಾರ್ಮಲ್ ಇಮೇಜ್ ಕ್ವಾಲಿಟಿಗೆ ನಾನು ತಗೊಳ್ತಾ ಇದ್ದೀನಿ ಇದನ್ನ. ನೋಡೋಣ ಈಗ ಏನಾಗುತ್ತೆ ಇದು. ಸೊ ಡೌನ್ಲೋಡ್ ಮಾಡ್ತೀನಿ. ಸೊ ಇದು ಸುಮಾರು ಇದೆಷ್ಟಾಗಿದೆ ಅಂತ ಅಂದ್ರೆ ಸೈಜು 956 KB ಆಗಿದೆ. ತುಂಬಾ ಹೆವಿ ಆಯ್ತು. ಸೊ ನಾನು ಅದನ್ನ ಕಡಿಮೆ ಮಾಡ್ತೀನಿ ಈಗ. ಕಡಿಮೆ ಯಾವ ತರ ಅಂದ್ರೆ ಮತ್ತೆ ಇಲ್ಲೇ ಕಾಂಪ್ರೆಸ್ ಬರೋದು, ಕಾಂಪ್ರೆಸ್ JPG ಅಂತ ಹೇಳಿ. ಸೊ ನಾನೀಗ ಇದನ್ನ ಕಾಂಪ್ರೆಸ್ ಮಾಡಬೇಕಾಗಿದೆ. ಕಾಂಪ್ರೆಸ್ ಮಾಡೋ ಕಡೆ ನಾನು ಸೈಜ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದೊಂದು ಚೆನ್ನಾಗಿದೆ ನೋಡಿ ವೆಬ್ಸೈಟ್, ಇದು 11 Zone ಅಂತ ಇದೆ. ಸೊ ಇಲ್ಲಿ ಬಂದು ನಾನು ಕಾಂಪ್ರೆಸ್ ಮಾಡ್ತಾ ಇದ್ದೀನಿ ಇದನ್ನ. ಆ JPG ಅನ್ನ ಹಾಕಿದ್ದೀನಿ ಇಲ್ಲಿ. ಇದನ್ನ ಏನ್ ಮಾಡಿದೀನಿ ಅಂದ್ರೆ ಸೈಜ್ ಸೆಲೆಕ್ಟ್ ಮಾಡ್ಕೊಂಡು 199 KBಗೆ ಮಾಡ್ಕೊಂಡಿದ್ದೀನಿ ಇದನ್ನ. ಸೊ ಕಾಂಪ್ರೆಸ್ ಮಾಡ್ತೀನಿ, ನೋಡೋಣ. ಡೌನ್ಲೋಡ್ ಜಿಪ್ ಅಂತ ಕೊಡ್ತಾ ಇದ್ದೀನಿ. ಸೊ ಕಾಂಪ್ರೆಸ್ ಆಗಿರ್ಬೋದು ಫೈಲ್. ಈಗ ಚೆಕ್ ಮಾಡ್ತೀನಿ ಅದನ್ನ. ಓಕೆ, ಕಾಂಪ್ರೆಸ್ ಮಾಡಿದಾಗ ಸೈಜು 215 ಆಯ್ತು. ನಾನು ಅದನ್ನ ಏನ್ ಮಾಡ್ಕೊಂಡೆ ಅಂತ ಅಂದ್ರೆ ಮತ್ತೆ ಕ್ರಾಪ್ ಮಾಡ್ಕೊಂಡೆ. ಸೊ ಕ್ರಾಪ್ ಮಾಡ್ಕೊಂಡಾಗ ಅದು ಸೈಜ್ ಈಗ ಕಡಿಮೆ ಆಗಿದೆ. ಸೊ ನೋಡ್ಬೋದು ನೀವು. ಇದು ನಿಮ್ದು ಉದ್ದ ಒಂದು ಆಧಾರ್ ಕಾರ್ಡ್ ಇದ್ರೆ ಒಂದು ಸಾಕಿದು, ಒಂದು ಫ್ರಂಟ್ ಪೇಜ್ ಸಾಕು. ಇದನ್ನ ನೀವು ಅಪ್ಲೋಡ್ ಮಾಡಬಹುದು. ಓಕೆ, ಸೊ ನಂದು ಏನಿದೆಯಲ್ಲ ಅದು ಸೆಂಟರ್ ಒಂದು ಸಿಂಗಲ್, ಅದು ಅಪ್ಲೋಡ್ ಮಾಡಿದ್ರೆ ಸಾಕಾಗುತ್ತೆ ನಂದು ಈಗ. ಓಕೆ, ನೋಡಿ ನನ್ನ ಬಳಿ ಈಗ ಡಾಕ್ಯುಮೆಂಟ್ಸ್ ರೆಡಿ ಇದೆ. ಇದು ನನ್ನ ಆಧಾರ್ ಕಾರ್ಡ್ ಕಾಂಪ್ರೆಸ್ ಮಾಡಿರೋದಿದೆ, SSLC ಮಾರ್ಕ್ಸ್ ಕಾರ್ಡ್ ಇದು ಕೂಡ ಕಾಂಪ್ರೆಸ್ ಮಾಡಿರೋದಿದೆ. PDF 300 KBಗಿಂತ ಕಡಿಮೆ ಇರಬೇಕು, JPG 200ಕ್ಕಿಂತ ಕಡಿಮೆ ಇರಬೇಕು. ಇದು ನಿಮಗೆ ಈಗಾಗಲೇ ನೀವು ಕಂಪ್ಯೂಟರ್ ಸೆಂಟರ್ ಹೋದ್ರೆ ಅವರೆಲ್ಲ ಮಾಡ್ಕೊಡ್ತಾರೆ, ಡೋಂಟ್ ವರಿ. ಅದ್ರ ಬಗ್ಗೆ ಅವರಿಗೆಲ್ಲ ಮಾಹಿತಿ ಇರುತ್ತೆ. ಯಾರು ಒಬ್ಬರೇ ಸ್ವಂತ ತುಂಬ್ತಾ ಇದ್ದೀರಿ ಅವ್ರಿಗೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ರೆಡಿ ಆಯ್ತು ನಂದೀಗ ಎಲ್ಲ ಡಾಕ್ಯುಮೆಂಟ್ಸ್ಗಳು. ನಾನೀಗ ಮುಂದಕ್ಕೆ ಹೋಗ್ಬೇಕು, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಮತ್ತೆ ವಾಪಸ್ ನಾನು ವೆಬ್ಸೈಟಿಗೆ ಬಂದೆ. ಈಗ ಇಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ ನಂದು. ಐ ಆಮ್ ಗೋಯಿಂಗ್ ಪ್ರೊಸೀಡ್ ಫಾರ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್. ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಾನೀಗ ಪ್ರೊಸೀಡ್ ಅಂತ ಕೊಡ್ತೀನಿ ಇದಕ್ಕೆ. ಎಸ್, ಕೊಟ್ಟೆ. ಈಗ ನನ್ನ ಹೆಸರನ್ನ ಡೀಟೇಲ್ ಅನ್ನ ತುಂಬಿ ಅಂತ ಕೇಳ್ತಾ ಇದೆ ಅದು. ನೋಡೋಣ, ತುಂಬ್ತೀನಿ ನಾನು ಒಂದೊಂದಾಗೆ. ಓಕೆ, ನನ್ನ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ತರ ಇದೆಯಲ್ಲ ಅದೇ ತರ ನಾನು ತುಂಬ್ತಾ ಇದ್ದೀನಿ. ಒಂದು ಪ್ರವೀಣ್, ಫುಲ್ ಕ್ಯಾಪಿಟಲ್ ತುಂಬತೀನಿ, ಪ್ರವೀಣ್. ಓಕೆ,
ಪ್ರವೀಣ್ ಕರೆಕ್ಟ್ ಇದೆಯಲ್ಲ, PRAVEEN, ಎಸ್. ಮಲ್ಲಿಕಾರ್ಜುನ್. ನೆಕ್ಸ್ಟ್ ಮಗದುಂ, MAGADUM. ಓಕೆ, ನಾನು ತುಂಬ್ತಾ ಇದ್ದೀನಿ ಇದನ್ನ. ಮಗದುಂ. ನನ್ನ SLC ಮಾರ್ಕ್ಸ್ ಕಾರ್ಡ್ ಜೊತೆ ಕ್ರಾಸ್ ವೆರಿಫೈ ಮಾಡ್ಕೊಳ್ತೀನಿ. ನಾನು ಒಂದ್ಸಾರಿ ಚೆಕ್ ಮಾಡ್ಕೊಳ್ತೀನಿ. ಎಸ್, ಕರೆಕ್ಟ್ ಇದೆ ಇದು. ಪ್ರವೀಣ್ ಮಲ್ಲಿಕಾರ್ಜುನ್ ಮಗದುಂ. ನೆಕ್ಸ್ಟ್ ಇನ್ನೊಂದ್ಸಾರಿ ಕನ್ಫರ್ಮ್ ಫಸ್ಟ್ ನೇಮ್, ಕನ್ಫರ್ಮ್ ಮಿಡಲ್ ನೇಮ್, ಕನ್ಫರ್ಮ್ ಲಾಸ್ಟ್ ನೇಮ್ ಅಂತ ಹೇಳ್ತಾರೆ. ಇನ್ನೊಂದ್ಸಾರಿ ತುಂಬೋಣ. ಪ್ರವೀಣ್ ಮಲ್ಲಿಕಾರ್ಜುನ್ ಮಗದುಂ. ಓಕೆ. ಈಸ್ ದ ಅಬೌವ್ ನೇಮ್ ದ ಸೇಮ್ ಆಸ್ ದ ನೇಮ್ ಆಫ್ ಪ್ರಿಂಟೆಡ್ ಆನ್ 10th ಕ್ಲಾಸ್? ಎಸ್. SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಇದೇ ಇದೆಯಾ ನಿಮ್ದು ಅಂತ ಕೇಳ್ತಾ ಇದ್ದಾರೆ. ಪ್ರವೀಣ ಮಲ್ಲಿಕಾರ್ಜುನ್ ಮಗದುಂ. ಎಸ್, ಮಗದುಂ. ಎಸ್, ಇದೇ ಇದೆ ನಂದು. ಕರೆಕ್ಟ್ ಅಂತ ಕೊಡ್ತಾ ಇದ್ದೀನಿ ನಾನು ಇದಕ್ಕೆ. ಸೊ ತಗೊಳ್ತ ನೋಡಿ, ಅದು ಪ್ರವೀಣ್ ಮಲ್ಲಿಕಾರ್ಜುನ್ ಮಗದುಂ ಅಂತ ತಗೊಳ್ತಾ ಇದೆ. ಎಸ್, ಇಟ್ ಈಸ್ ಸೇಮ್ ಆಸ್ ಇಟ್ ಈಸ್. ನೆಕ್ಸ್ಟ್ ಎಂಟರ್ ಯುವರ್ ನೇಮ್ ಆಸ್ ಪ್ರಿಂಟೆಡ್ ಇನ್. ಅಕಸ್ಮಾತ್ ಸೇಮ್ ಟು ಸೇಮ್ ಇರಲ್ಲ ಅಂದ್ರೆ ಇಲ್ಲಿ ಬೇರೆ ತರ ತುಂಬ್ರಿ ಅಂತ ಕೇಳ್ತಾ ಇದ್ದಾರೆ. ನೋ ಅಂತ ಕೊಟ್ರೆ ಇಲ್ಲಿ ಬೇರೆ ತರ ತುಂಬೋದಿರುತ್ತೆ ಅಷ್ಟೇ. ಯಾರ್ದು ಈಗ ಉದಾಹರಣೆಗೆ ಮಹಾರಾಷ್ಟ್ರ ವಿದ್ಯಾರ್ಥಿಗಳದ್ದು, ದಕ್ಷಿಣ ಕರ್ನಾಟಕದವ್ರು ಬೇರೆ ಬೇರೆ ಇರುತ್ತಲ್ಲ. ಸೊ ಅವಾಗ ನೀವೇನ್ ಮಾಡೋದು, ಇಲ್ಲಿ ನೋ ಅಂತ ಕೊಡೋದು. ಸೊ ನೋ ಅಂತ ಕೊಟ್ರೆ ಇದನ್ನ ಸಪರೇಟ್ ಆಗಿ ನೀವು ತುಂಬ್ಕೊಳ್ಬಹುದು. ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಯಾವ ತರ ಇರುತ್ತಲ್ಲ ಆ ತರ. ಓಕೆ, ನಂದು ಎಸ್ ಅಂತಾನೆ ಕೊಡ್ತಾ ಇದ್ದೀನಿ ನಾನು, ಯಾಕಂದ್ರೆ ನಂದು ಸೇಮ್ ಟು ಸೇಮ್ ಇದೆ, ಏನು ಚೇಂಜ್ ಇಲ್ಲ. ಇನ್ನು ಜೆಂಡರ್ ನೋಡಿ, ನಿಮ್ದು ಏನೇನಿದೆ ನೋಡಿ ಹಾಕಿ. ಓಕೆ, ಮೇಲ್ ಅಂತ ಕೊಡ್ತಾ ಇದ್ದೀನಿ ನಾನು. ಡೇಟ್ ಆಫ್ ಬರ್ತ್ ಕೇಳ್ತಾ ಇದ್ದಾರೆ. ಸೊ ಡೇಟ್ ಆಫ್ ಬರ್ತ್ ಹಾಕ್ತಾ ಇದ್ದೀನಿ ನಾನು. ಕರೆಕ್ಟ್ ಆಗಿ ತುಂಬಿದ್ದೀನಿ. ಎಸ್, ಒಂದ್ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ತೀನಿ. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರೋದೇ ತುಂಬಿ, ಡೇಟ್ ಆಫ್ ಬರ್ತ್ ಎಲ್ಲ ಮಾಹಿತಿಗಳನ್ನ. ಓಕೆ, SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುತ್ತೆ ನಿಮ್ದೆಲ್ಲ ಮಾಹಿತಿ, ಅದ್ರ ಪ್ರಕಾರನೇ ತುಂಬಬೇಕು. ಎಸ್, ಕರೆಕ್ಟ್ ಇದೆ ನಂದು. ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನೀಗ. ಫಾದರ್ ಅವರ ಫುಲ್ ನೇಮ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇನಿಷಿಯಲ್ ಅಂಡ್ ಹಾನಿಬಲ್. ಇನಿಷಿಯಲ್ ಬೇಡ, ನಿಮ್ ಫಾದರ್ ಅವ್ರ ಡಾಕ್ಟರ್ ಇದ್ರೆ, ಕರ್ನಲ್ ಇದ್ರೆ ಅದೆಲ್ಲ ಏನು ಬೇಡ, ಜಸ್ಟ್ ಫಾದರ್ ನೇಮ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಫಾದರ್ ಫುಲ್ ನೇಮ್, ನಾನು ಫುಲ್ ನೇಮೇ ಬರಿತೀನಿ. ನಮ್ಮ ಫಾದರ್ ಅವ್ರದ್ದು ಮಲ್ಲಿಕಾರ್ಜುನ್ ಎನ್ ಮಗದುಂ ಅಂತ ಕೊಡ್ತೀನಿ ನಾನು. ಓಕೆ, ಇನ್ನೊಂದ್ಸರಿ ಕನ್ಫರ್ಮ್ ಅಂದ್ರೆ ಕರೆಕ್ಟ್ ಆಗೋಕೆ. ಮಲ್ಲಿಕಾರ್ಜುನ್ ಎನ್ ಮಗದುಂ ಅಂತ ಬರಿತೀನಿ ನಾನು. ಓಕೆ, ನಿಮ್ದು ಫಾದರ್ ನೇಮ್ ಆಕ್ಚುಲಿ ಏನಿರುತ್ತೆ ಅದೇ ತರ ಎಕ್ಸಾಕ್ಟ್ ಬರೀರಿ. ಓಕೆ, ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅವ್ರದ್ದು, ಆಧಾರ್ ಕಾರ್ಡ್ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಇರುತ್ತಲ್ಲ, ಅದನ್ನ ನೋಡ್ಕೊಂಡು ಆ ತರ ಬರೀರಿ. ನೆಕ್ಸ್ಟ್ ಮದರ್ ನೇಮ್ ಬರೀತೀನಿ ನಾನು. ಸುರೇಖಾ ಮಲ್ಲಿಕ್ ಅಥವಾ ಎಂ ಬಂದ್ರೆ ಸಾಕು. ಮಗದುಂ. ಮತ್ತೊಂದ್ಸಾರಿ ಸುರೇಖಾ ಎಂ ಮಗದುಂ ಅಂತ ಬರಿತೀನಿ. ನೆಕ್ಸ್ಟ್ ಗಾರ್ಡಿಯನ್ ನೇಮ್. ಅಕಸ್ಮಾತ್ ನಿಮ್ಗೆ ಫಾದರ್ ಇಲ್ಲ ಅಥವಾ ಮದರ್ ಅವರು ಇಲ್ಲ, ನೀವು ಗಾರ್ಡಿಯನ್ ಹತ್ರ ಬೆಳೀತಾ ಇದ್ರಿ ಅಂದ್ರೆ ಅದನ್ನ ತುಂಬಬಹುದು ಅಂತ ಹೇಳ್ತಾ ಇದ್ರೆ, ಅದು ನಾನಿಲ್ಲಿ ನನಗೇನಿಲ್ಲ, ಅದು ಆಯ್ಕೆ ಮಾಡೋ ಅಗತ್ಯ ಇಲ್ಲ. ನಾನು ನೆಕ್ಸ್ಟ್ ಮತ್ತೆ ರಿವ್ಯೂ ಅಂತ ಕೇಳ್ತಾ ಇದೆ. ನೋಡೋಣ, ಒಂದ್ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ತೀನಿ. ನೇಮು ಎಸ್ ಪ್ರವೀಣ್ ಅಂತ ಇದೆ, ಮಲ್ಲಿಕಾರ್ಜುನ್ ಅಂತ ಇದೆ, ಮಗದುಂ ಅಂತ ಇದೆ. ಇದು ನಾನು ಈ ವೆಬ್ಸೈಟ್ ಅಲ್ಲಿ ತುಂಬಿರೋದು. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದಾರೆ ನೋಡಿ, ಎಸ್ ಪ್ರವೀಣ್ ಅಂತ ಇದೆ, ಮಲ್ಲಿಕಾರ್ಜುನ್ ಅಂತ ಇದೆ, ಮಗದುಂ ಇದೆ, ಅದನ್ನೇ ನಾನೀಗ ತುಂಬಿರೋದು. ನೆಕ್ಸ್ಟ್ ಈಗ ಜೆಂಡರ್ ಮೇಲ್ ಇದೆ, ಹೌದು. ಡೇಟ್ ಆಫ್ ಬರ್ತ್ ನಂದು. ಫಾದರ್ಸ್ ಫುಲ್ ನೇಮ್ ಮಲ್ಲಿಕಾರ್ಜುನ ಎನ್ ಮಗದುಂ, ಸುರೇಖಾ ಎಂ ಮಗದುಂ. ಓಕೆ, ಗಾರ್ಡಿಯನ್ ನೇಮ್ ಅಗತ್ಯ ಇಲ್ಲ. ನೋಡಿ, ಅಕಸ್ಮಾತ್ ತಪ್ಪಿದ್ರೆ ತಿದ್ದಿ ಎಡಿಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲ ಕರೆಕ್ಟ್ ಇದೆ ಅಂತ ಅಂದ್ರೆ ಮುಂದಕ್ಕೆ ಹೋಗ್ಬೋದು, ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಎಸ್, ಸಬ್ಮಿಟ್ ಅಂತ ಕೊಡ್ತೀನಿ ನಾನು. ಡು ಯು ವಾಂಟ್ ಟು ಸಬ್ಮಿಟ್ ಯುವರ್ ಐಡೆಂಟಿಟಿ ಪ್ರೊಫೈಲ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ ನೋಡಿ. ಎಸ್ ಅಂತ ಕೊಡೋಣ. ಯುವರ್ ಐಡೆಂಟಿಟಿ ಪ್ರೊಫೈಲ್ ಡೀಟೇಲ್ಸ್ ಹ್ಯಾವ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಎಸ್, ಕರೆಕ್ಟ್. ವಿಡಿಯೋ ಲೆಂಗ್ದಿ ಆಗುತ್ತೆ, ಬಟ್ ನೀವು ತುಂಬುವಾಗ ತುಂಬಾ ಈಸಿ ಆಗುತ್ತೆ, ಡೋಂಟ್ ವರಿ. ಸರಿ, ನೆಕ್ಸ್ಟ್ ನೋಡೋಣ. ಹ್ಯಾಸ್ ಆಧಾರ್ ಕಾರ್ಡ್ ಬೀನ್ ಇಶ್ಯೂಡ್ ಟು ಯು? ಆಧಾರ್ ಕಾರ್ಡ್ ನಿಮಗೆ ಬಂದಿದೆಯಾ? ಎಸ್, ಐ ಹ್ಯಾವ್ ಬೀನ್ ಇಶ್ಯೂಡ್ ಆಧಾರ್ ಕಾರ್ಡ್ ಅಂಡ್ ಕನ್ಸೆಂಟ್ ಟು ಪ್ರೊಸೀಡ್ ಫಾರ್ ವೆರಿಫಿಕೇಶನ್. Yes, I have Aadhaar card and consent to verification through virtual ID. I don't want proceed with Aadhaar verification. Okay, yes, I have been issued with Aadhaar card, consent to proceed for verification. Proceed ಅಂತ ಕೊಡ್ತೀನಿ ನಾನು. ನನ್ನ ಬಳಿ ಆಧಾರ್ ನಂಬರ್ ಇದೆ, ಆಧಾರ್ ಕಾರ್ಡ್ ಕೂಡ ಇದೆ. So I, the holder of Aadhaar number and mentioned below, hereby provide my consent to the Indian Public Service Commission, New Delhi to use. ಅಂದ್ರೆ ಇದು ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು, ಆಧಾರ್ ಕಾರ್ಡ್ ಅನ್ನು ಸುಮ್ಮನೆ ಯೂಸ್ ಮಾಡೋ ಹಾಗಿಲ್ಲ, ನೀವು ಅದನ್ನ ಅವ್ರ ಪರ್ಮಿಷನ್ ತಗೊಂಡು ಯೂಸ್ ಮಾಡ್ರಿ ಅಂತ ಕೊಟ್ಟಿತ್ತು. ಅದಕ್ಕೆ ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ. ನನ್ನ ಆಧಾರ್ ನಂಬರ್ನ ಹಾಕ್ತೀನಿ ನಾನೀಗ. ಓಕೆ, ಸೊ ನೋಡೋಣ. ಆಧಾರ್ ನಂಬರ್ ಹಾಕಿರ್ತೀನಿ, ಹಾಕಿ ಅದರ OTP ಬಂದ್ರೆ ಅದನ್ನ ತಗೊಳ್ತೀನಿ. ನಿಮಗದು ಕಾಣೋದು ಬೇಡ, ಹೈಡ್ ಮಾಡಿರ್ತೀನಿ. ಓಕೆ, ನಂದು ಆಧಾರ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಅಪ್ಲೋಡ್ ಆಯಿತು. ಅಪ್ಲೋಡ್ ಆದ್ಮೇಲೆ ಈ ತರ ಬಂದಿದೆ. ಒಂದ್ಸಾರಿ OTP ಹಾಕಿದೆ ಆಧಾರ್ದು, ಬಟ್ ಅದು ತಗೊಳ್ಳಿಲ್ಲ.
ಇನ್ನೊಂದ್ಸಾರಿ ಟ್ರೈ ಮಾಡಿ ಅಂತ ಹೇಳ್ತು. ನಾನು ರೀಸೆಂಟ್ ಕೊಡ್ಲಿಲ್ಲ. ನಾನೇನ್ ಮಾಡಿದೆ ಅಂತ ಅಂದ್ರೆ ಇನ್ನೊಂದ್ಸಾರಿ ಅದೇ OTP ಹಾಕಿ ಏನ್ ಮಾಡಿದೆ ಅಂತ ಅಂದ್ರೆ ಅಪ್ರೂವ್ ಅಂತ ಕೊಟ್ಟೆ. ಅವಾಗ ಬಂತಿದ್ದು ಈ ತರ ನನ್ನ ಡೀಟೇಲ್ಸ್ ಬಂದಿದೆ. ನನ್ನ ಆಧಾರ್ ಕಾರ್ಡ್ ಫೋಟೋ ಕೂಡ ನೋಡ್ಬೋದು ನೀವು ಇಲ್ಲಿ 2013 ತೆಗೆಸ್ಕೊಂಡಿರೋದು. ನೋಡೋಣ ಮತ್ತೆ ಏನೇನಿದೆ ಮುಂದೆ ಅಲ್ಲಿ ನೋಡ್ತೀನಿ. ಓಕೆ, ಅದು ಎಲ್ಲ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ತಗೊಂಡಿತ್ತು. ಇದು ಆಧಾರ್ ಕಾರ್ಡ್ ಯೂಸ್ ಮಾಡೋಕೆ ನನಗೆ ಅಲ್ಲಿರುವಂತ ಡೀಟೇಲ್ಸ್ ಎಲ್ಲ ಕೊಟ್ಟಿದೆ. ನನ್ನ ಅಡ್ರೆಸ್ ಕೂಡ ಇದೆ, ನಾನು ಹೈಡ್ ಮಾಡಿರ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಆಧಾರ್ ಕಾರ್ಡ್ ನಲ್ಲಿ ಕೂಡ ಸೇಮ್ ನಮ್ ನೇಮ್ ಇದೆ, ನಂದು ಪ್ರವೀಣ್ ಮಲ್ಲಿಕಾರ್ಜುನ್ ಮಗದುಮ್. ಸಾಧ್ಯ ಆದಷ್ಟು ಎಲ್ಲ ಕಡೆ ನಿಮ್ದು ಒಂದೇ ನೇಮ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಸರ್ಕಾರಿ ಡಾಕ್ಯುಮೆಂಟ್ಗಳಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಮುಂದೆ. ಇಲ್ಲಾಂದ್ರೆ ಒಂದಲ್ಲಿ ಒಂದ್ ತರ ಮತ್ತೊಂದ್ ಕಡೆ ಒಂಥರ ಇದ್ರೆ ಕನ್ಫ್ಯೂಸ್ ಆಗುತ್ತೆ. ನೋಡೋಣ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡ್ತೀನಿ ನಾನೀಗ ಇದನ್ನ. ಡೂ ಯು ವಾಂಟ್ ಟು ಸಬ್ಮಿಟ್ ಯುವರ್ ಆಧಾರ್ ಫೋಟೋ ಡೀಟೇಲ್ಸ್? ಎಸ್, ಐ ವಾಂಟ್ ಟು ಸಬ್ಮಿಟ್. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಯುವರ್ ಫೋಟೋ ಐಡೆಂಟಿಟಿ ಕಾರ್ಡ್? ಎಸ್, ಪ್ರೊಸೀಡ್ ಅಂತ ಕೊಡ್ತೀನಿ. ಆರ್ ಯು ಶ್ಯೂರ್ ವಾಂಟ್ ಟು ಕಂಟಿನ್ಯೂ ವಿತ್ ಫೋಟೋ ID ಅಪ್ಲೋಡ್ ವೆರಿಫಿಕೇಶನ್? ಎಸ್ ಅಂತ ಕೊಡ್ತೀನಿ ನಾನು. ಯುವರ್ ಆಧಾರ್ ಫೋಟೋ ID ಕಾರ್ಡ್ ಡೀಟೇಲ್ಸ್ ಹ್ಯಾವ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಆಯ್ತು, ನಂದೀಗ ಎರಡನೇದು ಕೂಡ ರೆಡಿ ಆಯ್ತು ನಂದು. ಸೊ ಇಲ್ಲಿ ಎಡಗಡೆ ಕಾಣ್ತಾ ಇದೆ ನೋಡಿ ನಿಮಗೆ, ಐಡೆಂಟಿಟಿ ಪ್ರೊಫೈಲು, ಆಧಾರ್ ಫೋಟೋ ಇವೆಲ್ಲ ಅಪ್ಲೋಡ್ ಆಗಿದೆ. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ. ಸೊ ಗ್ರೀನ್ ಕಲರ್ ಆಗಿದೆ ನೋಡಿ, ಇದು ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆ. ಸೊ ನಾನೀಗ ನೆಕ್ಸ್ಟ್ ಅಂತ ಕೊಡ್ತೀನಿ. ನೋಡೋಣ ಏನಕ್ಕೆ ಕೇಳ್ತಾ ಇದೆ ಇಲ್ಲಿ. ಎಂಟರ್ ದ ಡೀಟೇಲ್ಸ್ ಆಸ್ ಪ್ರಿಂಟೆಡ್ ಆನ್ 10th ಕ್ಲಾಸ್. You must present the original certificate during verification. The application shall be rejected in case of board name, certificate number, examination year, your name, date of birth and other printed in the original certificate do not match in the details submitted you. ಓಕೆ, ಸರಿಯಾಗಿ ನೀವು ಅಪ್ಲೋಡ್ ಮಾಡಬೇಕು. ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರಂತೆ. ಈಗ ಎಲ್ಲ ಅವರು ವೆರಿಫೈ ಮಾಡಲ್ಲ. ಅವಾಗ ಯಾವಾಗ ಮಾಡ್ತಾರಂತ ಅಂದ್ರೆ ನೀವು ಇಂಟರ್ವ್ಯೂ ಹೋಗ್ತಿರ್ತಿರಲ್ಲ ಅವಾಗ ವೆರಿಫೈ ಮಾಡ್ತಾರೆ ಅವರು. ಸೊ ಇಲ್ಲಿ ಕೇಳ್ತಾ ಇದಾರೆ ಇವರು, ನೀವು ಇಂಡಿಯಾದವ್ರೇನ ಅಥವಾ ಔಟ್ಸೈಡ್ ದವರು? ನಾನು ಇಂಡಿಯಾದವನೇ ಇದ್ದೀನಿ, ನಾನು ಎಸ್ ಅಂತ ಕೊಡ್ತೀನಿ. ಸ್ವಲ್ಪ ಡೀಟೇಲ್ಸ್ ಎಲ್ಲ ತುಂಬಾ ಇದೆ, ನೋಡೋಣ ಏನೇನಿದೆ ಅಂತ ಹೇಳಿ. ಓಕೆ, ಸೊ ಚೆಕ್ ಮಾಡೋಣ, ಸ್ವಲ್ಪ ನೋಡೋಣ. SSLC ನಮ್ದಾಗಿರೋದು ಕರ್ನಾಟಕ ಅಂತ ಕೊಡ್ತೀನಿ. ಎಸ್, ಇಲ್ಲೂ ಕೂಡ ಕರ್ನಾಟಕ ಅಂತಾನೆ ಕೊಡ್ತೀನಿ ನಾನು. ಎಲ್ಲೋಯ್ತು ಕರ್ನಾಟಕ? ನಮ್ಮ ಕರ್ನಾಟಕ ಕೆ ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ. ಕರ್ನಾಟಕ ಹೌದು. 10th ಕ್ಲಾಸ್ ಬೋರ್ಡ್ ನೇಮ್ ಏನಪ್ಪಾ ನಮ್ದು? ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್, ಹೌದಲ್ವಾ? KSE. ಅದೇ ನಾನು ಚೆಕ್ ಮಾಡ್ಕೊತೀನಿ ಒಂದ್ಸಾರಿ ನನ್ನ SSLC ಮಾರ್ಕ್ಸ್ ಕಾರ್ಡ್ ಮೇಲೆ. ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್, ಹೌದು ಅದೇ ಇದೆ. ಓಕೆ, ಎಸ್ ಅದೇ ಇದೆ. ಕರ್ನಾಟಕ ಸೆಕೆಂಡರಿ. ನಾನು ಇಲ್ಲೇ SSLC ಮಾಡ್ಕೊಂಡಿದ್ದೀನಿ ನಾನು, ಸೊ ಹಾಗಾಗಿ ನಾನು ಅದನ್ನೇ ಕೊಡ್ತೀನಿ. ಓಕೆ, SSLC ಪರೀಕ್ಷೆ ಹೌದು. ನೆಕ್ಸ್ಟ್ 10th ಕ್ಲಾಸ್ ಪಾಸ್ ಔಟ್ ಇಯರ್ ಅಂತ ಕೇಳ್ತಾ ಇದ್ದಾರೆ. 2012 ಅಂತ ಹಾಕ್ತೀನಿ ನಾನು. ಸೊ 2012 ಅಲ್ಲಿ ನಾನು SSLC ಪಾಸ್ ಆಗಿದ್ದೆ. ನೆಕ್ಸ್ಟ್ ಪಾಸಿಂಗ್ ಸರ್ಟಿಫಿಕೇಟ್ ನಂಬರ್ ಆಸ್ ಪರ್ 10th ಕ್ಲಾಸ್, ಇಕ್ವಿವೆಲೆಂಟ್ ಬೋರ್ಡ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ನಂಬರ್. ಓಕೆ, ಸರ್ಟಿಫಿಕೇಟ್ ನಂಬರ್ ಅಂತ ಕೇಳ್ತಾ ಇದ್ದಾರೆ ಇವರು. ರೋಲ್ ನಂಬರು ಮತ್ತೆ ಸರ್ಟಿಫಿಕೇಟ್ ನಂಬರ್ ಎರಡು ಕೊಟ್ಟಿದ್ದಾರೆ ಇಲ್ಲಿ. ಸ್ವಲ್ಪ ಸೂಕ್ಷ್ಮವಾಗಿ ಗಮನ ವಹಿಸೋಣ ಅದನ್ನ. ಇದರಲ್ಲಿ ಈಗ ನಂದು ನಿಮಗೆ ಇಲ್ಲಿ ನಂದು SSLC ಮಾರ್ಕ್ಸ್ ಕಾರ್ಡ್ ಕಾಣ್ತಾ ಇದೆ. ಇದರಲ್ಲಿ ಅವ್ರು ಏನ್ ಕೇಳ್ತಾ ಇದಾರೆ ಅಂತ ಅಂದ್ರೆ ಸರ್ಟಿಫಿಕೇಟ್ ನಂಬರು ಮತ್ತು ಏನಪ್ಪಾ ಅಂತ ಅಂದ್ರೆ ರೋಲ್ ನಂಬರು 2120343 ಇದು ರೋಲ್ ನಂಬರ್ ಆಗುತ್ತೆ. ಇದು ರಿಜಿಸ್ಟ್ರೇಷನ್ ನಂಬರ್ ಹೌದು, ರೋಲ್ ನಂಬರ್ ಹೌದು. ನಾನು ಇದನ್ನ ಹಾಕ್ತೀನಿ. ಬಟ್ ಈಗ ನಮಗೆ ಸರ್ಟಿಫಿಕೇಟ್ ಬಗ್ಗೆ ಡೌಟ್ ಇದೆ ಅಲ್ವಾ, ನಮ್ದು ಸರ್ಟಿಫಿಕೇಟ್ ಇಶ್ಯೂ ನಂಬರ್. ನಾನು ಇದನ್ನ ಒಂದ್ಸಾರಿ ಕ್ಲಾರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ಸೊ ನಾನೀಗ ChatGPT ಅದನ್ನ ಕೇಳಿದೆ, ಆ ಫೋಟೋ ಅಪ್ಲೋಡ್ ಮಾಡಿ ನಾನು ಇದರಲ್ಲಿ ಸರ್ಟಿಫಿಕೇಟ್ ನಂಬರ್ ಯಾವುದು ಅಂತ ಕೇಳಿದೆ. ಇದೇನ್ ಹೇಳ್ತಾ ಇದೆ ಅಂದ್ರೆ ಈ ಬಲಗಡೆ ಮೂಲೆಯಲ್ಲಿ ಏನಿದೆಯಲ್ಲ ಇದು ಅಂದ್ರೆ ಇಂಗ್ಲಿಷ್ ONA ಮತ್ತು 21216 ಅಂತ ಇದೆ, ಇದು ಸರ್ಟಿಫಿಕೇಟ್ ನಂಬರ್ ಅಂತ ಹೇಳ್ತಾ ಇದೆ. ಆಮೇಲೆ 323210 ಅಂತ ಇದೆಯಲ್ಲ ಅದು ಸರ್ಟಿಫಿಕೇಟ್ ನಂಬರ್ ಅಲ್ಲ, ಅದು ಸೀರಿಯಲ್ ಪ್ರಿಂಟಿಂಗ್ ಕೋಡ್ ಅಂತ ಹೇಳ್ತಾ ಇದೆ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ರೋಲ್ ನಂಬರ್ ಅದು ಅಂತ ಹೇಳ್ತಾ ಇದೆ. ನಾನೀಗ ಅದನ್ನ ಅಪ್ಲೋಡ್ ಅನ್ನ ಮಾಡ್ತೀನಿ, ಈಗ ಮಾಹಿತಿಗಳನ್ನ ಏನೇನ್ ಬೇಕು ಅಂತ ಹೇಳಿ. ಸರಿ, ನೋಡೋಣ. ಸೊ ಇಲ್ಲಿ ಕಾಪಿ ಪೇಸ್ಟ್ ಆಗಲ್ಲ, ಇದು ನಾನು ಬರೀತೀನಿ. ONA ಕ್ಯಾಪಿಟಲ್, ONA ನೆಕ್ಸ್ಟ್ 21216 ಓಕೆ, ಇಲ್ಲೂ ಕೂಡ ONA ಕ್ಯಾಪಿಟಲ್ 21216 ಓಕೆ, ಈ ತರ ಬರುತ್ತೆ ಇದು. ಸೊ ನೆಕ್ಸ್ಟ್ ರೋಲ್ ನಂಬರ್ ಕೇಳ್ತಾ ಇದ್ದಾರೆ. ಬಾಹ್ಯಾಟ್ ಕೂಡ ಇದೆ ನನಗದು 2012 0343123. ಈಸಿ ಇತ್ತು ನನ್ನ ನಂಬರ್ ನೆನ್ಪಿಟ್ಕೊಳ್ಳೋಕೆ.
2012 0343 123 ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ತೀನಿ ನಾನು. 2012 0343 123 2012 0343 123. ಓಕೆ, ಸರ್ಟಿಫಿಕೇಟ್ ಕೂಡ ನೋಡ್ಕೊಳ್ತೀನಿ. ಎಸ್, ಕರೆಕ್ಟ್ ಇದೆ. ಇಶ್ಯೂ ಯಾವಾಗ ಆಗಿದೆ, ಯಾವಾಗ ಅವ್ರು ಕೊಟ್ಟಿದ್ದಾರೆ ನಮಗಂತ ಅಂದ್ರೆ, ಸೊ ಇಲ್ಲಿ ಡೇಟ್ ಏನಾದ್ರು ಇದೆಯಾ ಇದ ಮೇಲೆ? ಎಸ್, ದಿನಾಂಕ ಇದೆ ಇಲ್ಲಿ ಕೆಳಗಡೆ, ಪೂರ್ತಿ ಕೆಳಗಡೆ ಇದೆ. ನಿಮ್ಗೆ ತೋರಿಸ್ತೀನಿ ರೀ ನಾನು, ಯಾವುದೇ ರೀತಿಯ ತಪ್ಪು ನಿಮ್ಮಿಂದ ಆಗಬಾರ್ದು. ಓಕೆ, ಇಲ್ಲಿ ನೋಡಿ ಕೆಳಗಡೆ ದಿನಾಂಕ ಅಂತ ಇದೆ ನೋಡಿ, ನನ್ನ ಫೋಟೋ ಪಕ್ಕದಲ್ಲಿ ಬಲಗಡೆ ಸೈಡ್ ಅಲ್ಲಿ ಕಾಣ್ತಾ ಇದೆ ನೋಡಿ. ಶಾಲೆ ಹೆಸರು ಕೂಡ ಇದೆ ನೋಡಿ ಅಲ್ಲಿ, ಹೌದಲ್ವಾ? ಸೊ ಈಗ ನಾನು ದಿನಾಂಕವನ್ನ ಬರೀತೀನಿ ಇದರಲ್ಲಿ. ಎಷ್ಟಿದೆ ನನ್ನ ದಿನಾಂಕ? ದಿನಾಂಕ 18/5/2012 ಇಶ್ಯೂ ಆಗಿರೋದು. 18/5/2012. ಸೊ ಇಲ್ಲೂ ಕೂಡ ಒಂದ್ಸಾರಿ 18/5/2012. ಎಸ್, 18/5/2012. ಗ್ರೇಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪರ್ಸೆಂಟೇಜ್ ಇದೆ ನಮ್ದು, ಬಹುಶಃ ಚೆಕ್ ಮಾಡ್ಕೊಳ್ತೀನಿ ನಾನು. ಎಸ್, ಪರ್ಸೆಂಟೇಜ್ ಇದೆ ನಮ್ದು ಇಲ್ಲಿ 92.80 ಅಂತ ಇದೆ ನಂದು. ನಾನು ಹಾಕ್ತಾ ಇದ್ದೀನಿ ಅದನ್ನ. ಪರ್ಸೆಂಟೇಜ್ 92.80 ನಂದು. ಡು ಯು ನೋ ಯುವರ್ ಸ್ಕೂಲ್ US UDISE ಕೋಡ್ ಅಂತ ಕೇಳ್ತಾ ಇದ್ರೆ ಸರ್ಟಿಫಿಕೇಟ್ ನೋಡ್ತೀನಿ. UDISE ಕೋಡು ಇಲ್ಲಿ ಯಾವ ರೀತಿ ಕಾಣ್ತಾ ಇಲ್ಲ ನನಗೆ. ನೇಮ್ಸ್ ಆಫ್ ಸ್ಕೂಲ್ ಇದೆ, ಅದನ್ನ ಬಿಟ್ರೆ UDISE ಕೋಡ್ ಯಾವ್ದು ಸರ್ಕಾರದವ್ರು ಕೊಟ್ಟಿಲ್ಲ ನಮಗೆ. ಸೊ ಗೊತ್ತಿಲ್ಲ ಅನ್ಕೋಣ ಅದನ್ನ, ಅದೇನು ಅಂಥದ್ದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ಲ. ಸೊ ನೋ ಅಂತ ಕೊಡ್ತೀನಿ ನಾನು. ಸೊ ಸೆಲೆಕ್ಟ್ ಯುವರ್ ಮ್ಯಾಟ್ರಿಕ್ಯುಲೇಷನ್ ಸ್ಕೂಲ್ ನೇಮ್ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ. ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಬೆಳಗಾವಿ. ಓಕೆ, ಸೊ ಸರ್ಚ್ ಬೈ ಸ್ಕೂಲ್ ನೇಮ್. ಸರ್ಚ್ GHS ಅವರಗೋಳ್ ನಂದು. ಅವರಗೋಳ್ ಇಲ್ಲಿದೆ ನೋಡಿ, GHS ಅವರಗೋಳ್ ನೋಗಿನಿಹಾಳ್. ಸೆಲೆಕ್ಟ್ ಆಯ್ತು, ಕಾಣ್ತಾ ಇದೆ ನಿಮಗೆ. ಇದೇ ನಾನು ಕಲ್ತಿರುವಂತ ಶಾಲೆ. ಡು ಯು ವಾಂಟ್ ಟು ಸೆಲೆಕ್ಟ್ ದಿಸ್ ಸ್ಕೂಲ್ GHS ಅವರಗೋಳ್? ಎಸ್, ಸೆಲೆಕ್ಟ್ ಮಾಡ್ಕೊಂಡೆ. ನೋಡಿ ಎಷ್ಟು ಇಟ್ಟಿದ್ದಾರೆ ಈ ವರ್ಷ ಎಲ್ಲ. ಮೊದಲು ಇದೆಲ್ಲ ಇರ್ತಾ ಇರಲಿಲ್ಲ. ಮೊದಲು ಸಿಂಪಲ್ ಆಗಿ ಅಪ್ಲೋಡ್ ಮಾಡಿಬಿಡ್ಬೇಕಾಗ, ಮೊದಲು ಸಿಂಪಲ್ ಆಗಿ ನಾವೇ ಹೆಸರು ಹಾಕಿ, ನಾವು ಹಾಕಿದ್ದೇ ಹೆಸರು ಮೊದಲು. ಮತ್ತೆ ಕೇಳ್ತಾ ಇದ್ರೆ ನೋಡಿ, SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಂತ ಇಲ್ಲಿ. ಸೊ ಇದ್ರ ಸೈಜು 300 KB ಗಿಂತ ಕಡಿಮೆ ಇರಬೇಕಂತೆ. ಮತ್ತೆ ಫೈಲ್ PDF ಫಾರ್ಮ್ಯಾಟ್ ನಲ್ಲಿ ಇರಬೇಕಂತೆ. ಫೈಲ್ ನೇಮ್ ಶುಡ್ ಬಿ ಬೋರ್ಡ್ ಸರ್ಟಿಫಿಕೇಟ್. ಫೈಲ್ ನೇಮ್ ಅನ್ನ ಬೋರ್ಡ್ ಸರ್ಟಿಫಿಕೇಟ್ ಅಂತ ಹೆಸರು ಕೊಡ್ಬೇಕಂತೆ ಅದಕ್ಕೆ. ಓಕೆ, ಸರಿ. ಹಾಗಾದ್ರೆ ನಾನು ನನ್ನ SSLC ಮಾರ್ಕ್ಸ್ ಕಾರ್ಡ್ ಅನ್ನ 300 KB ಗಿಂತ ಕಡಿಮೆ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ತೀನಿ. ಅಯ್ಯೋ, ಜಾಸ್ತಿ ಇದೆ ಸ್ವಲ್ಪ, ಸುಮಾರು 696 KB ಇದೆ. ಇದನ್ನ ಕಡಿಮೆ ಮಾಡ್ಕೊಳ್ತೀನಿ ನಾನು. ಮೊದಲು ಸೈಜು ಕಾಂಪ್ರೆಸ್ ಮಾಡ್ಕೊಂಡು ಆಮೇಲೆ ಅದ್ರ ನೇಮ್ ಕೊಟ್ಟು ಹೇಳ್ತೀನಿ ನಿಮಗೆ. ಸೊ ನೀವು ಫ್ರೀ ಇದ್ರೆ ಸಿಂಪಲ್ ಆಗಿ ನೋಡ್ಕೊಳ್ಳಿ, ಯಾರಿಗೆ ಗೊತ್ತಿಲ್ಲ. ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಯುಮೆಂಟ್ಸ್ ಗಳಲ್ಲಿ ಹೋಗ್ತಾ ಇದ್ದೀನಿ. ನನ್ನ SSLC ಮಾರ್ಕ್ಸ್ ಕಾರ್ಡ್ ಇದೆ ಇಲ್ಲಿ, PDF ಫಾರ್ಮ್ಯಾಟ್ ಅಲ್ಲಿ ಇದೆ. ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಸೈಜ್ ಅನ್ನ ನಾನು ಕಾಂಪ್ರೆಸ್ ಮಾಡ್ಕೊಳ್ಬೇಕು. ಸೊ ಕಾಂಪ್ರೆಸ್ ಸುಮಾರು 100 ಆಗ್ತಾ ಇದೆ. ಜಾಸ್ತಿ ಇದ್ರು ನಡೆಯುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. 600 ಇತ್ತಲ್ವಾ? ಸರಿ, ಕಾಂಪ್ರೆಸ್ ಮಾಡಿ ಡೌನ್ಲೋಡ್ ಜಿಪ್ ಅಂತ ಕೊಡ್ತೀನಿ. ಡೌನ್ಲೋಡ್ ಆಗತ್ತೆ. ಓಕೆ, ಅದು ಒಬ್ಬೊಬ್ರಿಗೆ ಗೊತ್ತಿರಲ್ಲ, ಅದನ್ನು ತೋರಿಸ್ತೀನಿ. ಜಿಪ್ ಫೈಲ್ ಬಂದಿರತ್ತೆ, ಅದನ್ನ ಯಾವ ತರ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಈಗ. ಸೊ ನಿಮಗೆ ಕಾಣ್ತಾ ಇದೆ ಅನ್ಸುತ್ತೆ ವಿಡಿಯೋದಲ್ಲಿ. ತುಂಬಾ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ಇಲ್ಲಿ ನೋಡಿ, ಇದೇನು ಜಿಪ್ ಫೈಲ್ ಬಂದಿದೆ ಅಲ್ಲ. ಸೊ ಈ ಜಿಪ್ ಫೈಲ್ ಅನ್ನು ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ರೈಟ್ ಕ್ಲಿಕ್ ಮಾಡ್ಬೇಕು, ಎಕ್ಸ್ಟ್ರಾಕ್ಟ್ ಅಂತ ಕೊಡ್ಬೇಕು. ಎಕ್ಸ್ಟ್ರಾಕ್ಟ್ ಆಲ್ ಅಂತ ಕೊಟ್ರೆ ಇದು ಎಕ್ಸ್ಟ್ರಾಕ್ಟ್ ಆಗುತ್ತೆ ಇಲ್ಲಿ. ಸೊ ಎಕ್ಸ್ಟ್ರಾಕ್ಟ್ ಆಗಿದೆ, ಕಾಣ್ತಾ ಇದೆ ನಿಮಗೆ? ಕಾಣ್ತಾ ಇಲ್ಲ ಅನ್ಸುತ್ತೆ. ಇರ್ಲಿ ಇರ್ಲಿ ಇರ್ಲಿ, ಈಗ ಕಾಣುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಆಗಿದ್ದು ಇಲ್ಲಿ ಬಂತು ನೋಡಿ, ಕಾಂಪ್ರೆಸ್ಡ್ ಅಂತ ಹೇಳಿ. ಮತ್ತೆ ಕಾಂಪ್ರೆಸ್ಡ್ ಪ್ರವೀಣ್ ಆಧಾರ್ ಇದೆಯಲ್ಲ, ಇದೆಲ್ಲ ಇನ್ನೊಂದಿತ್ತು ನೋಡಿ, ಅದು PDF ಇದು 143 KB ಆಗಿದೆ. ನಾನು ಒಂದ್ಸಾರಿ ಇದನ್ನ ಚೆಕ್ ಮಾಡ್ಕೊಳ್ತೀನಿ ಹೇಗಿದೆ ಅಂತ ಹೇಳಿ, ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅಂತ. ಸೊ ಕ್ಲಾರಿಟಿ ಇದೆಯೋ ಅಂತ ಚೆಕ್ ಮಾಡ್ಕೊಳ್ತೀನಿ. ಎಸ್, ಕ್ಲಾರಿಟಿ ಇದೆ, ಏನು ಪ್ರಾಬ್ಲಮ್ಸ್ ಇಲ್ಲ. ಎಲ್ಲ ಡೀಟೇಲ್ಸ್ ಕಾಣುತ್ತೆ ಅವ್ರಿಗೆ ಸರಿಯಾಗಿ. ಸೊ ಇದ್ರ ಹೆಸರು ನೀಟಾಗಿ ಕೊಡ್ರಿ ಅಂತ ಹೇಳಿದಾರೆ. ಅವ್ರಿಗೆ ಏನ್ ಹೆಸರು ಬೇಕಂತ ಅಂದ್ರೆ, ಅವ್ರ ಪ್ರಕಾರ UPSC ಅವ್ರಿಗೆ ಇಲ್ಲಿ ಹೆಸರು, ಫೈಲ್ ನೇಮ್ ಶುಡ್ ಬಿ ಬೋರ್ಡ್ ಅಂಡರ್ಸ್ಕೋರ್ ಸರ್ಟಿಫಿಕೇಟ್ ಅಂತ ಇರ್ಬೇಕಂತೆ. ಸರಿ, ಅದನ್ನೇ ಕೊಡ್ತೀನಪ್ಪ ನಾನು ಇವ್ರಿಗೆ.
ಸರಿ, ಕಾಣ್ತಾ ಇದೆ ನಿಮಗೆ. ನೇಮ್ ಸ್ವಲ್ಪ ಕೊಡ್ತೀನಿ ಈಗ, ವೇಟ್ ಮಾಡಿ. ಬೋರ್ಡ್ ಅಂಡರ್ ಸ್ಕೋರ್ ಸರ್ಟಿಫಿಕೇಟ್ ಅಂತ ಇರ್ಬೇಕಂತೆ. UPSC ನಲ್ಲಿ ಬಂದೆ ನಾನು. ನೇಮ್ ಏನಿದೆ ಅಂತ ಅಂದ್ರೆ, ಈಗ ಫೈಲ್ದು SLC ಮಾರ್ಕ್ಸ್ ಕಾರ್ಡ್ ಅಂತ ಇದೆ, ಬಟ್ ಅವ್ರಿಗೆ ಆ ತರ ಬೇಡ ಅಂತೆ. ಅವ್ರಿಗೆ ಬೋರ್ಡ್ BOARD ಬೋರ್ಡ್ ಅಂಡರ್ ಸ್ಕೋರ್ ಸರ್ಟಿಫಿಕೇಟ್ ಅಂತ ಇರ್ಬೇಕಂತೆ ಅವ್ರಿಗೆ. ಓಕೆ, ಕೊಡೋಣ, ನೋ ಪ್ರಾಬ್ಲಮ್. ಬೋರ್ಡ್ ಅಂಡರ್ ಸ್ಕೋರ್ ಸರ್ಟಿಫಿಕೇಟ್ ಅಂತ ಇರ್ಬೇಕಂತೆ. ಸರಿ, ಸರ್ಟಿಫಿಕೇಟ್ ಅಂತ ಹಾಕಿದೀನಿ. ಈಗ ಇದನ್ನ ಅಪ್ಲೋಡ್ ಮಾಡ್ತೀನಿ ನಾನು. ಇದನ್ನ ಇಲ್ಲಿ ಅಪ್ಲೋಡ್ ಯಾವ ತರ ಮಾಡೋದು ತೋರಿಸ್ತೀನಿ ನೋಡಿ ನಿಮಗೆ. ಸರಿ, ಇಲ್ಲಿ ಬಂದೆ ವಾಪಸ್. ನಾನು ಬಂದು ಚೂಸ್ ಫೈಲ್ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಎಸ್, ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಬೋರ್ಡ್ ಸರ್ಟಿಫಿಕೇಟ್. ಅಂತ ಇದೆ. ಓಪನ್ ಮಾಡ್ಕೊಳ್ತೀನಿ. ಯುವರ್ ಫೈಲ್ ನೇಮ್ ಈಸ್ ಬೋರ್ಡ್ ಸರ್ಟಿಫಿಕೇಟ್, ಪ್ಲೀಸ್ ಎನ್ಶೂರ್ ಸೆಲೆಕ್ಟ್ ಬೋರ್ಡ್ ಸರ್ಟಿಫಿಕೇಟ್ ಓನ್ಲಿ ಆಸ್. ಹೋಯ್ತು, ಮತ್ತೇನೋ ಹೋಯ್ತು, ಅದರಲ್ಲಿ ಮಿಸ್ಟೇಕ್ ಆಯ್ತು. ಮತ್ತೆ ಮಾಡೋಣ ಇರಿ. ಸೊ ಅದನ್ನ ನಾನು ಏನ್ ಮಾಡಿದೆ, ಕ್ಯಾಪಿಟಲ್ ಅಂತ ಇಟ್ಟೆ ಬೋರ್ಡ್ ಸರ್ಟಿಫಿಕೇಟ್, B ಕ್ಯಾಪಿಟಲ್ ಇಟ್ಟೆ, ಅಷ್ಟಕ್ಕೆ ಅದು ಹೋಯ್ತಲ್ಲ. ಮತ್ತೆ ನಾನು ಈಗ ಮತ್ತೆ ಫಿಲ್ ಮಾಡ್ಬೇಕು ನೋಡಿ ಇಲ್ಲೆಲ್ಲ. ಇಷ್ಟು ಯಾಕೆ ಈ ತರ ಮಾಡ್ತಾರೋ UPSC ನವ್ರು, ದೇವರೇ ಬಲ್ಲ. ಸರಿ, ನಾನೆಲ್ಲ ಅಪ್ಲೋಡ್ ಮಾಡಿ ಮತ್ತೆ ನಿಮ್ ಕಂಟಿನ್ಯೂ ಮಾಡ್ತೀನಿ, ವೇಟ್ ಮಾಡಿ. ಸೊ ಈಗ ಎಲ್ಲ ಕರೆಕ್ಟ್ ಇದೆ. ಇನ್ನೊಂದ್ಸಾರಿ ಕ್ರಾಸ್ ವೆರಿಫೈ ಅದು ಕೊಡುತ್ತೆ, ನೋಡೋಣ. ಇಲ್ಲಿ ಏನ್ ಕೇಳ್ತಾ ಇದಾರೆ, ಈಗ ಇಲ್ಲಿ ಅಪ್ಲೋಡ್ ಮಾಡಿದೆ. ಓಕೆ, ಇಲ್ಲಿ ಅಪ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೋಡ್ ಸರ್ಟಿಫಿಕೇಟ್ ಅಂತ ಒತ್ತಬೇಕಿದ್ರ ಮೇಲೆ, ಗೊತ್ತಿರಲಿ. ಓಕೆ, ಅದನ್ನ ಕ್ರಾಸ್ ವೆರಿಫೈ ಮಾಡ್ತೀನಿ ರೀ, ಮತ್ತೆ ಅದೇ ಇದೆಯೋ ಬೇರೆ ಇದೆಯೋ ಅಂತ. ಎಸ್, ಅದೇ ಇದೆ. ಅಪ್ಲೋಡ್ ಅಂತ ಕೊಡಬೇಕು. ಪ್ಲೀಸ್ ವೇಟ್, ಯುವರ್ ಬೋರ್ಡ್ ಸರ್ಟಿಫಿಕೇಟ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ಮೊದಲು ಚೂಸ್ ಇಲ್ಲಿ ಮಾಡ್ಕೊಳ್ಬೇಕು. ಚೂಸ್ ಮಾಡ್ಕೊಂಡ್ಮೇಲೆ ಈ ತರ ಬರುತ್ತೆ ಗ್ರೀನ್ ಕಲರ್. ಆಮೇಲೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೋಡ್ ಆಗುತ್ತೆ. ರಿವ್ಯೂ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಬಹುದು. ರಿವ್ಯೂ ಅಂತ ಡೌನ್ಲೋಡ್ ಮಾಡಿ ತೋರಿಸುತ್ತದೆ ನಿಮ್ಗೆ ಅದೇನೋ ಅಲ್ವೋ ಅಂತ. ಎಸ್, ಅಪ್ಲೋಡ್ ಆಗಿದೆ, ನೀಟಾಗಿ ಕ್ಲಿಯರ್ ಕೂಡ ಇದೆ. ಫೆಚ್ 10th ಕ್ಲಾಸ್ ಸರ್ಟಿಫಿಕೇಟ್ ಫ್ರಮ್ ಡಿಜಿಲಾಕರ್. ಯಾರ ಹತ್ರ ಇರಲ್ಲ, ನೀವು ಡಿಜಿಲಾಕರ್ ನಿಂದ ಕೂಡ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ಯಾರಿಗೆ ಡಿಜಿಲಾಕರ್ ಬಗ್ಗೆ ಮಾಹಿತಿ ಇದೆ ಅವ್ರು ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾವು ಡಿಜಿಲಾಕರ್ ಜನರೇಷನ್ ಅವರಲ್ಲ, ನಾವು ಅವಾಗೆಲ್ಲ ನಮ್ಮ ಬಳಿ ಹಾರ್ಡ್ ಕಾಪಿನೇ ಇತ್ತಲ್ವಾ. ಸೊ ಸದ್ಯಕ್ಕೆ ಅದ್ರ ಬಗ್ಗೆ ನನಗೆ ಇನ್ನೂ ಗೊತ್ತಿಲ್ಲ, ನಾವು ಜಾಸ್ತಿ ಯೂಸ್ ಮಾಡಿಲ್ಲ ಅದನ್ನ. ಸೊ ನಾನು ನೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಡೈರೆಕ್ಟ್ ಆಗಿ. ಯಾರ ಬಳಿ ಡಿಜಿಲಾಕರ್ ಇದೆ, ನೀವು ಡೈರೆಕ್ಟ್ ಇಲ್ಲಿಂದಾನೆ ತೆಗೆದುಕೊಂಡ್ಬಿಡಿ. ಸುಮ್ಮನೆ ಈ ತರ ಎಲ್ಲ ರಾಮಾಯಣ ಮಾಡ್ತಾ ಕೂತ್ಕೊಳ್ಬೇಡಿ. ಸೊ ನೆಕ್ಸ್ಟ್ ನೋಡಿ, ಐ ಹಿಯರ್ ಬೈ ಡಿಕ್ಲೇರ್ ದಟ್ ದ ಇನ್ಫಾರ್ಮೇಶನ್ ಗಿವನ್ ಬೈ ಮೀ ಇಸ್ ಕರೆಕ್ಟ್. ಎಲ್ಲ ಕರೆಕ್ಟ್ ಇದೆ ಅಂತ ಒಪ್ಕೊಳ್ತಾ ಇದ್ದೀನಿ ನಾನು. ಸೊ ಅಕಸ್ಮಾತ್ ಇಲ್ಲ ಏನಾದ್ರು ತಪ್ಪುಗಳು ಕಂಡು ಬಂದ್ರೆ ನನ್ನ ಕ್ಯಾನ್ಸಲ್ ಮಾಡ್ರಿ ಅಂತ ಕೂಡ ನಾವು ಇದಕ್ಕೆ ಒಪ್ಪಿಗೆಯನ್ನು ಕೊಡಬೇಕಾಗುತ್ತೆ. ಸೊ SSLC ಪಾಸ್ ಔಟ್ ಇಯರ್ 2012 ಕರೆಕ್ಟ್ ಇದೆ ನಂದು. ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಕರೆಕ್ಟ್ ಇದೆ. ನೆಕ್ಸ್ಟ್ ನನ್ನ ಸರ್ಟಿಫಿಕೇಟ್ ನಂಬರ್ ONA 21216 ಅಂತ ಕರೆಕ್ಟ್ ಇದೆ. SSLC ನಮ್ದು ರಿಜಿಸ್ಟ್ರೇಷನ್ ನಂಬರ್, ರೋಲ್ ನಂಬರ್ 2012 0343123 2012 03431 ಕರೆಕ್ಟ್ ಇದೆ. ಇಶ್ಯೂ ಡೇಟ್ ಕರೆಕ್ಟ್ ಇದೆ. ಸೊ ಎಲ್ಲ ಕರೆಕ್ಟ್ ಇದೆ. ನಾನೀಗ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಡೀಟೇಲ್ಸ್ ಇಲ್ಲಿವರೆಗೂ. ಇಂಡಿಯಾ, ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡು 2012, ಇದು ನನ್ನ ಸರ್ಟಿಫಿಕೇಟ್ ನಂಬರು, ಇದು ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೋಲ್ ನಂಬರು. ಆಮೇಲೆ ಇದು ನನ್ನ ಅವ್ರು ಇಶ್ಯೂ ಮಾಡಿರೋದು 18 ಮೇ 2012. ಎಸ್, ನನ್ನ GHS ಅವರ್ಗಳು ನನ್ನ ಶಾಲೆ. ಓಕೆ, ಇದು US ಶಾಲೆಯ ಕೋಡ್. ಇದು ಪರ್ಸೆಂಟೇಜ್ ಇಲ್ಲಿದೆ. ಡಾಕ್ಯುಮೆಂಟ್ಸ್ ಕೂಡ ಇನ್ನೊಂದ್ಸಾರಿ ನಾವು ವೆರಿಫೈ ಮಾಡ್ಕೊಳ್ಬೋದು. ಇಲ್ಲಿ ಓಪನ್ ಮಾಡ್ಕೊಂಡು ಡೌನ್ಲೋಡ್ ಆಗುತ್ತದು, ನಿಮಗೆ ಕಾಣುತ್ತೆ ಅಲ್ಲಿ. ಸರಿ, ಸೊ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡ್ತೀನಿ ನಾನೀಗ. ಡೂ ಯು ವಾಂಟ್ ಟು ಸಬ್ಮಿಟ್ ಯುವರ್ ಮೆಟ್ರಿಕ್ಯುಲೇಷನ್ ಬೋರ್ಡ್ ಪ್ರೊಫೈಲ್ ಡೀಟೇಲ್ಸ್? ಎಸ್ ಸರ್, ಯುವರ್ 10th ಕ್ಲಾಸ್ ಪ್ರೊಫೈಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಓಕೆ, ಥ್ಯಾಂಕ್ ಯು. ಓಕೆ, ಇದಿಷ್ಟು ಇಲ್ಲಿವರೆಗೂ ಏನೇನಾಯ್ತಲ್ಲ ನೀಟಾಗಿ ರೆಡಿ ಆಯ್ತು. ಸೊ ಇದನ್ನೇನಾದ್ರು ಚೇಂಜಸ್ ಮಾಡೋರಿದ್ರೆ ಮಾಡ್ಕೊಡ್ರಿ, ಇಲ್ಲ ಅಂದ್ರೆ ಲಾಕ್ ಮತ್ತೆ ಸಬ್ಮಿಟ್ ಅಂತ ಕೊಟ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೊಂದ್ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ಲಾಕ್ ಕೊಡ್ತೀನಿ, ವೇಟ್ ಮಾಡಿ. ಎಸ್, ನಾನು ಒಂದ್ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಂಡೆ. ಈಗ ನಾನು ಇದನ್ನ ಲಾಕ್ ಅಂಡ್ ಸಬ್ಮಿಟ್ ಅಂತ ಕೊಡ್ತೀನಿ. ನೋಡಿ ಏನ್ ಕೇಳ್ತಾ ಇದಾರೆ ಅಂದ್ರೆ, ಆರ್ ಯು ಶ್ಯೂರ್ ಒನ್ಸ್ ಲಾಕ್ಡ್ ದ ಡೀಟೇಲ್ಸ್ ಫಿಲ್ಡ್ ಸೋ ಫಾರ್ ಕೆನಾಟ್ ಬಿ ಅಪ್ಡೇಟೆಡ್ ಲೇಟರ್. ಒಂದ್ಸಾರಿ ಲಾಕ್ ಆದ್ರೆ ಮುಗಿತ್ ಕತೆ, ಆಮೇಲೆ ಅದನ್ನ ಎಡಿಟ್ ಮಾಡೋಕ್ ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ರೆ, ನಾನು ಆರಾಮಾಗಿ ಕೂತ್ಕೊಂಡು ಕ್ರಾಸ್ ವೆರಿಫೈ ಮಾಡ್ಕೊಂಡಿದೀನಿ, ನಂದೆಲ್ಲ ಕರೆಕ್ಟ್ ಇದೆ. ನಾನು ಎಸ್ ಅಂತಾನು ಕೂಡ ಕೊಡ್ತಾ ಇದ್ದೀನಿ. ಮತ್ತೆ ಡೂ ಯು ವಾಂಟ್ ಟು ಲಾಕ್ ಅಂಡ್ ಜನರೇಟ್ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್, ಡೇಟಾ ಫಿಲ್ಡ್ ಸೋ ಫಾರ್ ಕೆನಾಟ್ ಬಿ ಅಪ್ಡೇಟೆಡ್ ಲೇಟರ್ ಅಂತ ಹೇಳ್ತಾ ಇದಾರೆ.
ಎಸ್ ಪ್ರೊಸೀಡ್ ಅಂತ ಕೊಡ್ತೀನಿ ನಾನು ಯೂನಿವರ್ಸಲ್ ನಂಬರ್ ಕೂಡ ಜನರೇಟ್ ಆಗುತ್ತೆ. ನಾನು ನಿಮ್ಗೆ ಅದನ್ನ ತೋರ್ಸೋಕ್ ಬರಲ್ಲ, ನಾನು ಅದನ್ನ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ವೇಟ್. ಓಕೆ, ನಂದೀಗ URN ಜನರೇಟ್ ಆಗಿದೆ. ಸೊ ದಿಸ್ ಈಸ್ ಬೇಸಿಕ್ ಮಾಹಿತಿ. ಸೊ ನನಗೊಂದು ಇಮೇಲ್ ಕೂಡ ಬಂತು, ನನಗೆ ಮೆಸೇಜ್ ಕೂಡ ಬಂತು ನಿಮ್ಮ URN ನಂಬರ್ ಅಂತ ಹೇಳ್ಕೊಂಡು. ಓಕೆ, ನಾನು ಅದಕ್ಕೆ ಧನ್ಯವಾದ ಅರ್ಪಿಸ್ತಾ ಸೊ ಇಲ್ಲಿಗೆ ಈ ಮೊದಲ ಭಾಗವನ್ನ ಮುಗಿಸ್ತಾ ಇದ್ದೀನಿ. ಸೊ ಇದು URN ಅನ್ನು ನೀವು ಅಪ್ಲೋಡ್ ಮಾಡೋದು ಯಾವ ತರ ಅಂತ ಹೇಳಿ. ಸೊ ನೆಕ್ಸ್ಟ್ URN ಪಡೆಯೋದು ಯಾವ ತರ ಅಂತ ಹೇಳಿ ಇದನ್ನು ನಾನು ಇಲ್ಲಿವರೆಗೂ ವಿಡಿಯೋ ಮಾಡಿದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಮುಂದಿನ ಪ್ರೊಸೀಜರ್ ಅನ್ನ ತಿಳಿಸ್ತೀನಿ ಸಮಾಧಾನವಾಗಿ, ಯಾಕಂದ್ರೆ ವಿಡಿಯೋ ಸ್ವಲ್ಪ ಲೆಂಗ್ದಿ ಆಗುತ್ತಲ್ವಾ. ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಆಮೇಲೆ ಮತ್ತೇನೇನು ಡೌಟ್ಸ್ ಇದೆ ನಿಮಗೆ, ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಸಮಾಧಾನವಾಗಿ ಉತ್ತರವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋದ್ರೆ ನಿಮ್ದು URN ಜನರೇಟ್ ಆಗುತ್ತೆ. ಆಲ್ ದಿ ಬೆಸ್ಟ್.